ವಂದನೆಗಳು ಆಂಟಿ, ಧನ್ಯವಾದಗಳು. ಕಣ್ಮುಚ್ಚಿಬಿಟ್ಟಿದೆ, ಚಿಕ್ಕದಾಗಿ ಒಂದು ಪ್ರಾರ್ಥನೆ ಮಾಡಿ ಶುರು ಮಾಡಿ. ಪ್ರೀತಿಯುಳ್ಳ ಪರಲೋಕದಲ್ಲಿರುವ ನಮ್ಮ ತಂದೆ, ನೀವು ಕೊಟ್ಟಿರುವಂತಹ ಈ ಅತ್ಯಮೂಲ್ಯವಾಗಿರುವಂತಹ ಅದ್ಭುತವಾಗಿರುವಂತಹ ಸಮಯದ ನಿಮಿತ್ತ, ದಿನದ ನಿಮಿತ್ತ ನಿಮ್ಮ ಕೃತಜ್ಞತೆಗಳು ಅಪ್ಪ. ಇನ್ನೊಂದು ಅವಕಾಶವನ್ನ ನಮ್ಮ ಜೀವನಗಳಲ್ಲಿ ಕೊಟ್ಟಿದ್ದೀರಾ, ಇನ್ನೂ ಸಹ ನಿಮ್ಗೆ ಹತ್ತಿರ ಆಗ್ಲಿಕ್ಕೆ. ಆ ಅವಕಾಶವನ್ನು ಸಹ ನಾವು ಬಳಸ್ಕೊಡುವಂತೆ ನೀವು ನಮಗೆ ಈ ಸಮಯದಲ್ಲಿ ಏನ್ ತಿಳಿಸ್ಕೊಡ್ಬೇಕು ಅಂತ ಅನ್ಕೊಂಡಿದ್ದೀರೋ ಆ ಜ್ಞಾನವನ್ನು ಸಂಪೂರ್ಣವಾಗಿ ನಾವು ಅರ್ಥ ಮಾಡ್ಕೊಳ್ಳಿಕ್ಕೆ ಬೇಕಾಗಿರುವಂತಹ ಜ್ಞಾನವನ್ನು ನಮಗೆ ಕೊಟ್ಟು ನಡೆಸಿ. ತಂದೆ, ಹೇಳ್ತಿರುವಂತಹ ನನಗೆ ಪರಿಶುದ್ಧಾತ್ಮನ ಸಹಾಯವನ್ನು ಕೇಳ್ತಿರುವಂತಹ ನಿಮ್ಮ ಮಕ್ಕಳಿಗೆ ಅದನ್ನು ಅಂಗೀಕರಿಸಲಿಕ್ಕೆ ಬೇಕಾಗಿರುವಂತಹ ವಿವೇಕವನ್ನು, ಸಾತ್ವಿಕತೆಯನ್ನು ದಯಪಾಲಿಸಿ. ನನ್ನ ಪ್ರಾರ್ಥನೆ ಯೇಸು ಕ್ರಿಸ್ತರ ನಾಮದಲ್ಲಿ ಸಮರ್ಪಿಸಿ ಬೇಡಿಕೊಳ್ಳುತ್ತಿದ್ದೇನೆ, ಪರಲೋಕದಲ್ಲಿರುವ ನಮ್ಮ ತಂದೆಯೇ, ಆಮೆನ್. ಪ್ರಿಯರಾದ ದೇವಜನರೇ, ಇವತ್ತು ನಾವು ಆಲೋಚನೆ ಮಾಡ್ತಿರುವಂತಹ ಅಂಶದ ಹೆಸರು ಸಂಪೂರ್ಣ ಬೆಳವಣಿಗೆ. ಅಂಶದ ಹೆಸರನ್ನ ಇನ್ನೊಂದ್ಸಾರಿ ಹೇಳ್ತಿದ್ದೀನಿ. ಇವತ್ತು ನಾವು ಆಲೋಚನೆ ಮಾಡ್ತಿರುವಂತಹ ಅಂಶದ ಹೆಸರು ಸಂಪೂರ್ಣ ಬೆಳವಣಿಗೆ. ಈ ಅಂಶವನ್ನ ಇಷ್ಟಕ್ಕೂ ಏನಕ್ಕೋಸ್ಕರ ಆಲೋಚನೆ ಮಾಡ್ತಿದೀವಿ? ಸಂಪೂರ್ಣ ಬೆಳವಣಿಗೆ, ಕಾಂಪ್ರಿಹೆನ್ಸಿವ್ ಡೆವಲಪ್ಮೆಂಟ್ ಅಂತ ಹೇಳಿ ಕರಿತೀವಿ ಇದನ್ನ. ಇಷ್ಟಕ್ಕೂ ಏನ್ ಹೇಗಂದ್ರೆ, ಕಾಂಪ್ರಿಹೆನ್ಸಿವ್ ಡೆವಲಪ್ಮೆಂಟ್ ಅಥವಾ ಸಂಪೂರ್ಣವಾಗಿ ಬೆಳೆಯುವಂತಹದ್ದು ಅಂತ ಹೇಳಿದ್ರೆ ಏನು? ಕ್ರೈಸ್ತರ ಜೀವನದಲ್ಲಿ ಇದು ಏನಕ್ಕೋಸ್ಕರ ಮುಖ್ಯ ಅಂತ ಹೇಳಿ ಕೇಳಿದ್ರೆ, ಈ ಸಂಪೂರ್ಣ ಬೆಳವಣಿಗೆಯನ್ನ, ಕಾಂಪ್ರಿಹೆನ್ಸಿವ್ ಡೆವಲಪ್ಮೆಂಟ್ ಅನ್ನ ಇನ್ನೊಂದು ತರ ಹೇಳ್ಬೇಕು ಅಂದ್ರೆ ನಮ್ಗೆ ಅರ್ಥ ಆಗುವಂತಹ ಭಾಷೆಯಲ್ಲಿ ಎಲ್ಲಾ ಆಂಗಲ್ ಅಲ್ಲೂ ಸಹ ಬೆಳೆಯುವಂತಹದ್ದು, ಎಲ್ಲಾ ಕೋನದಲ್ಲೂ ಸಹ ಬೆಳೆಯುವಂತಹದ್ದು ಅಂತ ಹೇಳಿ ಹೇಳ್ಬಹುದು. ಎಲ್ಲಾ ಕೋನದಲ್ಲಿ ಅಂದ್ರೆ ಮತ್ತೆ ಏನು? ನಮ್ಗೆ ಅರ್ಥ ಆಗ್ಲಿಕ್ಕೆ ಒಂದು ಎಕ್ಸಾಂಪಲ್ ಅನ್ನ ನೋಡ್ಕೊಂಡು ಮುಂದೆ ಹೋಗೋಣ. ಆಗಾಗ ತಂದೆ ತಾಯಂದಿರಿಗೆ ಒಂದು ಆಸೆ ಇರುತ್ತೆ, ಏನು? ಮಕ್ಕಳಿಗೆ ಏನೇನೆಲ್ಲ ಕಲಿಸ್ಬೇಕು, ಏನೇನ್ ಕಲಿಸ್ಬೇಕು ಅನ್ನೋದ್ರಲ್ಲಿ ದೊಡ್ಡ ಲಿಸ್ಟೇ ಇರುತ್ತೆ. ಇನ್ನು ಮಕ್ಕಳು ದೊಡ್ಡವರಾಗಿರೋದಿಲ್ಲ, ಇನ್ನು ಸುಮಾರು ಒಂದು 10, 9, 8 ಈ ವಯಸ್ಸಲ್ಲಿ ಇರ್ತಾರೆ. ಇವ್ರಿಗಾಗ್ಲೇ 15 ವರ್ಷ ಆದ ನಂತರ ಏನ್ ಕಲಿಸ್ಬೇಕು ಅಂದ್ರೆ, ಈಗ ಮಕ್ಕಳಿಗೆ 10 ವಯಸ್ಸು ಅಂತ ಹೇಳಿದ್ರೆ ಇನ್ನೂ 5 ವರ್ಷ ಆಗಿ ಇವ್ರು ಟೋಟಲ್ 15 ವಯಸ್ಸಾದ ನಂತರ ಏನೇನ್ ಕಲಿಸ್ಬೇಕು, ಮಕ್ಕಳಿಗೆ ಏನೇನ್ ಬರ್ಬೇಕು ಅನ್ನುವಂತಹದನ್ನ ಈಗ್ಲಿಂದ ಪ್ಲಾನ್ ಮಾಡ್ತಿರ್ತಾರೆ. ಗೊತ್ತಾ ನಮ್ಗೆ? ಏನೇನ್ ಕಲಿಸ್ಬೇಕು ಹಾಗಿದ್ರೆ ಮಕ್ಕಳಿಗೆ? ಶಾಲೆಗೆ ಕಳಿಸಿ ವಿದ್ಯೆ ಕಲಿಸ್ಬೇಕು ಪ್ರಪ್ರಥಮವಾಗಿ. ನೆಕ್ಸ್ಟ್ ಇನ್ನು ಏನೇನ್ ಕಲಿಸ್ಬೇಕು? 4-6 ಭಾಷೆಗಳನ್ನ ಕಲಿಸ್ಬೇಕು. ಅದಾದ್ಮೇಲೆ ಇನ್ನೂ ಏನ್ ಕಲಿಸ್ಬೇಕು? ಅಂದ್ರೆ ನಾರ್ಮಲ್ ಆಗಿ ನೀವು ಪ್ರಪಂಚವನ್ನು ನೋಡಿದಾಗ ಹೆಣ್ಣು ಹುಡುಗಿ ಆಗಿದ್ರೆ ಒಂದ್ ವೇಳೆ ಮಗು, ಆಗ ಭರತನಾಟ್ಯಮೋ, ಕಥಕಲಿನೋ ಅಥವಾ ಸಂಗೀತ ಏನೋ ಒಂದು ಈ ತರ ವಿದ್ಯೆಯನ್ನ ಕಲಿಸ್ಬೇಕು. ಹೌದಾ? ಇನ್ನೂ ಏನೇನ್ ಕಲಿಸ್ಬೇಕು? ಇನ್ನೂ 4-6 ವಿದ್ಯೆಗಳನ್ನ ಕಲಿಸ್ಬೇಕು. ಬೇರೆ 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 ಆಯಾಮದಲ್ಲಿ ಇರ್ಬೇಕು ಅವೆಲ್ಲವೂ ಸಹ. ಅಂದ್ರೆ ನಾರ್ಮಲ್ ಆಗಿ ವಿದ್ಯೆ ಅಲ್ಲಿಗೆ ಸೀಮಿತವಾಗ್ತಿಲ್ಲ. ತಂದೆ ತಾಯಂದಿರೆಲ್ಲರೂ ಸಹ ಇನ್ನು ಎಲ್ಲೆಲ್ಲಿಗೂ ಏನೇನ್ ಕಲಿಸ್ಬೇಕು ಅಂತ ಅನ್ಕೊಳ್ತಿದ್ದಾರೆ ಮಕ್ಕಳಿಗೆ. ವಿದ್ಯೆ ಕಲಿಸ್ಬೇಕು, ಜೊತೆಯಲ್ಲಿ ಒಂದು ನೃತ್ಯ ಕಲಿಸ್ಬೇಕು ಅಥವಾ ಸಂಗೀತವನ್ನ ಕಲಿಸ್ಬೇಕು, ಅದನ್ನ ಮೀರಿ ಇನ್ನೊಂದು ವಿದ್ಯೆಯನ್ನು ಕಲಿಸ್ಬೇಕು. ಈ ರೀತಿ ಸಾಕಷ್ಟು ಬೇರೆ ಬೇರೆ ವಿದ್ಯೆಗಳನ್ನ ಕಲಿಸ್ಬೇಕು. ಮಕ್ಕಳು ಬೆಳೆಯುವಂತಹದ್ದು ಎಲ್ಲಾ ಆಯಾಮದಲ್ಲೂ ಆಗಿರ್ಬೇಕು, ಯಾವುದು ಒಂದ್ರಲ್ಲಿ ಮಾತ್ರ ಅಲ್ಲ. ಎಲ್ಲಾ ಆಯಾಮದಲ್ಲೂ, ಎಲ್ಲಾ ಕೋನದಲ್ಲೂ ಸಹ ಮಕ್ಕಳು ಬೆಳಿಬೇಕು, ಸಮೃದ್ಧಿಯಾಗಿ ಬೆಳಿಬೇಕು. ಇದೆ ಅಲ್ವಾ ತಂದೆ ತಾಯಂದಿರು ಕೋರ್ಕೊಳ್ಳುವಂತಹದ್ದು? ಹೌದಾ? ಆ ರೀತಿ ಎಲ್ಲಾ ಆಯಾಮದಲ್ಲೂ ಬೆಳೀತಿದ್ದಾರೆ ಅಂತ ಹೇಳಿದಾಗ ತಂದೆ ತಾಯಂದಿರಿಗೆ ಖುಷಿ ಆಗತ್ತೆ. ಅಥವಾ ಅವ್ರು ಒಂದೇ ಆಯಾಮದಲ್ಲಿ ಬೆಳೀತಿದ್ದಾರೆ ಅಂತ ಅನ್ಕೊಳ್ಳಿ. ಇನ್ನೂ ಚೆನ್ನಾಗಿ ಅರ್ಥ ಆಗ್ಬೇಕು ಅಂತ ಹೇಳಿದ್ರೆ, ಈ ಶಾಲೆಗಳಲ್ಲಿ ಆ ಸಬ್ಜೆಕ್ಟ್ ಏನಿದೆ ಅಲ್ವಾ, ನಿಮ್ ಮಕ್ಕಳಿಗೆ ನಾರ್ಮಲ್ ಆಗಿ ನೀವು ಶಾಲೆ ಕಳಿಸ್ತಿದ್ದೀರಾ ಅಂತ ಹೇಳಿದ್ರೆ ಕೋರ್ ಆಗಿ ಆ ಸಬ್ಜೆಕ್ಟ್ ಇರುತ್ತೆ. ಅವ್ರಿಗೆ 6 ಸಬ್ಜೆಕ್ಟ್ಸ್ ಇರುತ್ತೆ ಅವ್ರು ಓದುವಂತಹ ಶಾಲೆಗಳಲ್ಲಿ. ಏನೇನು? ಮ್ಯಾಥ್ಸ್, ಸೈನ್ಸ್, ಸೋಷಿಯಲ್, ಇದು ಕೋರ್ ಸಬ್ಜೆಕ್ಟ್ಸ್ ಆದ್ರೆ ಇದರ ಜೊತೆ ಲ್ಯಾಂಗ್ವೇಜಸ್ ಇರುತ್ತಲ್ವಾ, ಹಿಂದಿ, ಕನ್ನಡ, ಇಂಗ್ಲಿಷ್, ನಾರ್ಮಲ್ ಕರ್ನಾಟಕದಲ್ಲಿ. ಹೌದಾ? ಈಗ ಈ 6 ಸಬ್ಜೆಕ್ಟ್ ಹೇಳ್ಕೊಡುವುದರ ಬದಲು, ಈ 6 ಸಬ್ಜೆಕ್ಟ್ ಅನ್ನ ಶಾಲೆಯಲ್ಲಿ ಹೇಳ್ಕೊಡುವುದರ ಬದಲು ಒಂದೇ ಸಬ್ಜೆಕ್ಟ್ ಅನ್ನು ಹೇಳ್ಕೊಡ್ತಿದ್ದಾರೆ ಅಂತ ಅನ್ಕೊಳ್ಳಿ. ಯಾವ್ದಾದ್ರು ಒಂದೇ ಸಬ್ಜೆಕ್ಟ್, ಮ್ಯಾಥ್ಸ್ ಅನ್ನ ಹೇಳ್ಕೊಡ್ತಿದ್ದಾರೆ, ಇಲ್ಲ ಸೈನ್ಸ್ ಅನ್ನ ಹೇಳ್ಕೊಡ್ತಿದ್ದಾರೆ. ಇಷ್ಟನ್ನ ಮಾತ್ರ ಹೇಳ್ಕೊಡ್ತಾ ಮುಂದೆ ಹೋಗ್ತಾನೆ ಇದ್ದಾರೆ. ಅವನಿಗೆ ಬೇರೆ ಯಾವ ಸಬ್ಜೆಕ್ಟು ಬರ್ತಿಲ್ಲ, ಬೇರೆ ಯಾವ ಸಬ್ಜೆಕ್ಟ್ಗೂ ಎಕ್ಸಾಮ್ ಇಡ್ತಿಲ್ಲ, ಬೇರೆ ಯಾವ ಸಬ್ಜೆಕ್ಟ್ಗೂ ಪಾಠನೂ ಮಾಡ್ತಿಲ್ಲ. ನೀವೇನ್ ಮಾಡ್ತೀರಾ ಗೊತ್ತಾ? ಇದು ಗೊತ್ತಾಗಿದ್ದಿನ ನೆಕ್ಸ್ಟ್ ದಿನ ನೀವು ನಿಮ್ಮ ಶಾಲೆಯಲ್ಲಿ ಇರ್ತೀರಾ ನಿಮ್ಮ ಮಗನ ಜೊತೆ. ಏನಕ್ಕೋಸ್ಕರ? ಶಿಕ್ಷಕರ ಜೊತೆ ಮಾತಾಡ್ಲಿಕ್ಕೆ. ಏನಕ್ಕೋಸ್ಕರ ಮಾತಾಡ್ಬೇಕು? ಇಷ್ಟಕ್ಕೂ ನಮ್ಮ ಮಗನಿಗೆ ನೀವು ಇದೊಂದು ಸಬ್ಜೆಕ್ಟ್ ಅನ್ನ ಬಿಟ್ಟು ಬೇರೆ ಯಾವ್ದನ್ನು ಸಹ ಕಲಿಸ್ತಾ ಇಲ್ಲ, ಹೇಳ್ಕೊಡ್ತಾ ಇಲ್ಲ. ಅಂದ್ರೆ ನಿಮ್ಗೊಂದ್ ರೀತಿಯಾಗಿರುವಂತಹ ಕಾಳಜಿ, ಬಾಧೆ ಶುರು ಆಯ್ತು. ಏನಕ್ಕೋಸ್ಕರ? ನಿಮ್ ಮಗ ಒಂದೇ ಆಂಗಲ್ ಬೆಳೀತಿದ್ದಾನೆ ಅಂತ ಹೇಳಿದಾಗ ನಿಮ್ಗೊಂದ್ ರೀತಿಯಾಗಿರುವಂತಹ ಕಾಳಜಿ ಇದೆಯಲ್ವಾ? ಎಲ್ಲಿ ನನ್ ಮಗ ಒಂದನ್ನ ಮಾತ್ರ ಕಲ್ತ್ಕೊಂಡು ಒಂದ್ರ ಮೇಲೆ ಮಾತ್ರ ಆಧಾರ ಪಟ್ಕೊಂಡು ಸಂಪೂರ್ಣವಾಗಿ ಎಲ್ಲಿ ಬೆಳೆಯೋದಿಲ್ಲೋ ನನ್ನ ಮಗ ಜ್ಞಾನದಲ್ಲಿ ಅಂತ ನಿಮ್ಗೆ ಅನ್ಸುತ್ತಲ್ವಾ?
ಅಂದ್ರೆ ನಿಮ್ಮ ಮಗನಿಗೆ ಲೆಕ್ಕ ಬರ್ಬೇಕು, ಮ್ಯಾಥ್ಸ್ ಬರ್ಬೇಕು. ಯಾವುದೇ ಅದಕ್ಕೆ? ನಿಮ್ ಮಗನಿಗೆ ವಿಜ್ಞಾನ ಅರ್ಥ ಆಗ್ಬೇಕು, ಸೈನ್ಸ್ ಅರ್ಥ ಆಗ್ಬೇಕು ಅದಕ್ಕೆ. ನೆಕ್ಸ್ಟ್ ನಿಮ್ ಮಗನಿಗೆ ಸಮಾಜ ಏನು ಅಂತ ಅರ್ಥ ಆಗ್ಬೇಕು, ಅದಕ್ಕೆ ಸೋಷಿಯಲ್ ಅರ್ಥ ಆಗ್ಬೇಕು ಅದಕ್ಕೆ. ಅದಕ್ಕೆ ಈ 3 ಸಬ್ಜೆಕ್ಟ್ ಪಾಠ ಮಾಡ್ಬೇಕಾ? ಹೌದು. ಈ 3 ಮಾಡಿದ್ರೆ ಸಾಕಾಗೋದಿಲ್ಲ. ಮತ್ತೆ ಇನ್ನು ಏನೇನ್ ಮಾಡ್ಬೇಕು? ಕನ್ನಡ, ಇಂಗ್ಲಿಷ್, ಹಿಂದಿ ಈ ಲ್ಯಾಂಗ್ವೇಜಸ್ ಬರ್ಬೇಕಾ? ಆ, ನಿಮ್ ಮಗನಿಗೆ ಕರ್ನಾಟಕದಲ್ಲಿದ್ದೀವಿ, ಕನ್ನಡ ಮಾತ್ರ ಬಂದ್ರೆ ಸಾಲದು. ಇನ್ನು ಏನ್ ಬರ್ಬೇಕು? ಇಂಗ್ಲಿಷು ಬರ್ಬೇಕು. ಅದಕ್ಕೆ ಇಂಗ್ಲಿಷ್ ಪಾಠನೂ ನಡಿಬೇಕು ಶಾಲೆಯಲ್ಲಿ. ಮತ್ತೆ ಅದರ ಜೊತೆ ಭಾರತ ದೇಶದಲ್ಲಿದ್ದೀವಲ್ವಾ, ಭಾರತ ದೇಶದಲ್ಲಿ ಬಹಳಷ್ಟು ಜನರಿಗೆ ಗೊತ್ತಿರುವಂತಹದ್ದು ಹಿಂದಿ ಅಲ್ವಾ, ಅದಕ್ಕೆ ಹಿಂದಿನೂ ಬರ್ಬೇಕು ನನ್ ಮಗನಿಗೆ. ಹಿಂದಿ ಪಾಠನೂ ನಡಿಬೇಕು ಶಾಲೆಯಲ್ಲಿ. ಇದು ತಂದೆ ತಾಯಂದಿರಾಗಿ ನಿಮ್ಮ ಕಾಳಜಿ. ಹೌದಾ? ಮಕ್ಕಳು ಎಲ್ಲ ಆಯಾಮದಲ್ಲೂ ಬೆಳಿಬೇಕು, ಮಕ್ಕಳು ಎಲ್ಲ ಕ್ಷೇತ್ರದಲ್ಲೂ ಬೆಳಿಬೇಕು, ಒಳ್ಳೊಳ್ಳೆ ಕ್ಷೇತ್ರದಲ್ಲಿ. ನಿಜಾನ? ಇದು ನಿಮ್ಮ ಕಾಳಜಿನ ನಿಮ್ಮ ಮಕ್ಕಳ ಮೇಲೆ? ಹಾಗಾದ್ರೆ ನೀವು ನಿಮಗಿರುವಂತಹ ಮಕ್ಕಳು ಎಲ್ಲಾ ಆಯಾಮದಲ್ಲೂ ಬೆಳಿಬೇಕು ಅಂತ ಹೇಳಿ ಕೋರ್ಕೋಬೇಕಾದ್ರೆ, ದೇವರು ಸಹ ತನ್ನ ಮಕ್ಕಳಾಗಿರುವಂತಹ ನಾವು ಮುಖ್ಯವಾಗಿ ಈ ಮಾತು ಯಾರಿಗೆ ತುಂಬಾ ರೆಲೆವೆಂಟ್ ಆಗತ್ತೆ ಅಂತ ಹೇಳಿ ನೋಡಿದಾಗ ಕ್ರೈಸ್ತರಿಗೆ. ಹೌದಾ? ಯಾಕೆಂದ್ರೆ ಈಗಾಗ್ಲೇ ಬಂದು ನಾನ್ ಬೆಳಿತೀನಿ ಅಂತ ಹೇಳಿ ಮುಂದೆ ಬಂದಿರುವಂತವ್ರು ಕ್ರೈಸ್ತರು. ಅಂದ್ರೆ ಯಾರು? ನಾನ್ ಬೆಳೆದು ಇನ್ನು ಪರಲೋಕ ಮುಟ್ಟುವಂತ ಹಂತಕ್ಕೆ ಹೋಗ್ತೀನಿ, ಯೇಸು ಕ್ರಿಸ್ತರ ತರ ಆಗ್ಲಿಕ್ಕೆ ಹೋಗ್ತೀನಿ ಅಂತ ಹೇಳಿ ಮುಂದೆ ಬಂದಿರುವಂತಹ ಸಮೂಹವೇ ಕ್ರೈಸ್ತರು. ಹೌದಾ? ಈಗ ಕ್ರೈಸ್ತರಿಗೆ ರಿಲೆವೆಂಟ್ ಆಗುವಂತಹ ಒಂದು ದೊಡ್ಡ ಅನಿಸಿಕೆ ಏನು ಅಂತ ಹೇಳಿ ಹೇಳಿದ್ರೆ, ಸತ್ಯವೇದ ಪ್ರಕಾರ ಆಜ್ಞೆ ಏನು ಅಂತ ಹೇಳಿ ಹೇಳಿದ್ರೆ, ಅವರೂ ಸಹ ಬೆಳಿಬೇಕು. ಹೇಗೆ? ಎಲ್ಲಾ ಆಯಾಮದಲ್ಲೂ ಸಹ. ಒಂದ್ ಆಯಾಮದಲ್ಲಿ ಮಾತ್ರ ಅಲ್ಲ, ಒಂದ್ ಆಂಗಲ್ ಅಲ್ಲಿ ಮಾತ್ರ ಅಲ್ಲ, ಒಂದು ಕ್ಷೇತ್ರದಲ್ಲಿ ಮಾತ್ರ ಅಲ್ಲ. ಯಾಕೆಂದ್ರೆ ನೀವ್ ನೋಡ್ಬೇಕಾದ್ರೆ ಜನ ಹೇಗಿದ್ದಾರೆ ಅಂತ ಹೇಳಿ ಅಂದಾಗ ಆಗ ಕಣ್ಣಿಗೆ ಕಾಣಿಸ್ತಿರುತ್ತಲ್ವಾ ನಿಮಗೆ? ಏನು ಬ್ರದರ್, ನಾವು ವಾಕ್ಯ ಕೇಳ್ತೀವಿ, ವಾಕ್ಯ ಹೇಳ್ತೀವಿ, ಪ್ರಾರ್ಥನೆಗೆ ಅಷ್ಟೊಂದು ಇಂಪಾರ್ಟೆನ್ಸ್ ಕೊಡೋದಿಲ್ಲ ನಾವು. ಪ್ರಾರ್ಥನೆಗೆ ಅಷ್ಟೊಂದು ಪ್ರಾಮುಖ್ಯತೆ ಕೊಡೋದಿಲ್ಲ. ಈ ರೀತಿಯಾಗಿರುವಂತಹ ಜನ ನಿಮ್ಮ ಕಣ್ಣು ಕಾಣಿಸ್ತಾರೆ. ನೆಕ್ಸ್ಟ್, ಬ್ರದರ್ ನಾವು ಪ್ರಾರ್ಥನೆಗೆ ಮಾತ್ರ ಪ್ರಾಮುಖ್ಯತೆ ಕೊಡುವಂತಹದ್ದು, ರಾತ್ರಿ ಇಡೀ ಪ್ರಾರ್ಥನೆ ಮಾಡ್ತಿರ್ತೀವಿ ಬೇಕಿದ್ರೆ. ವಾಕ್ಯ ಕೇಳಲಿಕ್ಕೂ ಅಷ್ಟೊಂದು ಪ್ರಾಧಾನ್ಯತೆ ಕೊಡೋದಿಲ್ಲ, ಇನ್ನೊಬ್ಬರಿಗೆ ಹೇಳಲಿಕ್ಕೂ ಅಷ್ಟೊಂದು ಪ್ರಾಧಾನ್ಯತೆ ಕೊಡೋದಿಲ್ಲ ಅಂತಾರೆ. ಅಂದ್ರೆ ಪ್ರಾರ್ಥನೆ ಅನ್ನುವಂತಹದ್ದು ಕ್ರೈಸ್ತರ ಜೀವನದಲ್ಲಿ ಒಂದು ಆಯಾಮ, ಒಂದು ಕ್ಷೇತ್ರ. ನಿಜನ? ಅಷ್ಟು ಮಾತ್ರ ಬೆಳೆದ್ರೆ ಸಾಕ? ಸಾಲುವುದಿಲ್ಲ ಅಲ್ವಾ? ಯಾಕಂದ್ರೆ ಶಾಲೆಯಲ್ಲಿ ಒಂದ್ ಸಬ್ಜೆಕ್ಟ್ ಪಾಠ ಮಾಡಿದ್ರೆ ಸಾಕಾಗೋದಿಲ್ಲ ಅಲ್ವಾ? ನೀವು ಕರ್ಕೊಂಡು ಹೋಗ್ತೀರಾ ಅಲ್ವಾ ನಿಮ್ ಮಗನನ್ನ? ಯಾಕೆ ಒಂದೇ ಒಂದು ಪಾಠ ಮಾಡ್ತಿದ್ರೆ ನಡಿ ನೋಡೋಣ ಅಂತ ಹೇಳಿ ಕರ್ಕೊಂಡು ಹೋಗ್ತೀರಾ ಅಲ್ವಾ? ಹಾಗೆ ಇಲ್ಲೂ ಸಹ ದೇವರು ಕ್ರೈಸ್ತರ ಹತ್ರ ಕೋರ್ಕೊಳ್ತಿರುವಂತಹದ್ದು, ಕೇಳ್ತಿರುವಂತಹದ್ದು ಯಾವುದೋ ಒಂದು ಆಯಾಮದಲ್ಲಿ ಬೆಳವಣಿಗೆ ಅಲ್ಲ, ಎಲ್ಲ ಆಯಾಮದಲ್ಲೂ ಸಹ, ಎಲ್ಲಾ ಕ್ಷೇತ್ರದಲ್ಲಿಯೂ ಸಹ ಸಂಪೂರ್ಣ ಬೆಳವಣಿಗೆ, ಕಾಂಪ್ರಿಹೆನ್ಸಿವ್ ಡೆವಲಪ್ಮೆಂಟ್. ಹೌದಾ? ನಮ್ಮ ದೇಹಕ್ಕೆ ಬೇಕಾಗಿರುವಂತಹ ಸಾಕಷ್ಟು ವೈಟಮಿನ್ಸ್ ಇದೆ ಪ್ರಿಯರ್. ಪ್ರತಿನಿತ್ಯವೂ ಸಹ ನಮ್ಮ ದೇಹಕ್ಕೆ ತಲುಪಬೇಕಾಗಿರುವಂತ ಸಾಕಷ್ಟು ವೈಟಮಿನ್ಸ್ ಇದೆ. ಇದರಲ್ಲಿ ಮ್ಯಾಕ್ರೋನ್ಯೂಟ್ರಿಯೆಂಟ್ಸ್ ಅಂತ ಕರಿತೀವಿ, ಮೈಕ್ರೋನ್ಯೂಟ್ರಿಯೆಂಟ್ಸ್ ಅಂತ ಕರಿತೀವಿ. ಮ್ಯಾಕ್ರೋನ್ಯೂಟ್ರಿಯೆಂಟ್ಸ್ ಅಲ್ಲಿ ಪ್ರೋಟೀನ್ಸ್, ಫ್ಯಾಟ್ಸ್, ಹೆಲ್ದಿ ಫ್ಯಾಟ್ಸ್. ಮೈಕ್ರೋನ್ಯೂಟ್ರಿಯೆಂಟ್ಸ್ ಅಲ್ಲಿ ಒಮೆಗಾ 3 ಫ್ಯಾಟಿ ಆಸಿಡ್ಸ್. ಈ ತರ ವೈಟಮಿನ್ ಇ, ವೈಟಮಿನ್ ಎ. ಹೌದಾ? ಈ ವೈಟಮಿನ್ಗಳೆಲ್ಲವೂ ಸಹ ಪ್ರತಿನಿತ್ಯವೂ ನಮ್ಮ ಶರೀರಕ್ಕೆ ತಲುಪಬೇಕು. ಈ ವೈಟಮಿನ್ಗಳಲ್ಲಿ ಯಾವ್ದಾದ್ರು ಒಂದು ಹೆಚ್ಚಾಗೋದ್ರೂ ತೊಂದರೆ, ಒಂದು ಕಡಿಮೆ ಆಗಿ ಅದರ ಬದಲು ಒಂದು ಹೆಚ್ಚಾಗಿ ತಗೊಳ್ತೀನಿ ಅಂತ ಹೇಳಿದ್ರು ತೊಂದರೆನೆ. ಹೌದಾ? ಈ ವೈಟಮಿನ್ಸ್, ಒಂದೇ ಒಂದು ವೈಟಮಿನ್ ತುಂಬಾ ಹೆಚ್ಚಾಗಿ ದೇಹಕ್ಕೆ ಸಿಗ್ತಿದೆ ಇನ್ನೊಂದರ ಬದಲು ಅಂತ ಹೇಳಿದ್ರೆ ಆರ್ಗನ್ಸ್ ಫೇಲ್ಯೂರ್ ಆಗುತ್ತೆ. ಗೊತ್ತಾ ನಮಗೆ? ವೈಟಮಿನ್ಸ್ ದೇಹಕ್ಕೆ ಒಳ್ಳೇದೇ, ಆದ್ರೆ ಒಂದರ ಬದಲು ಇನ್ನೊಂದನ್ನ ಹೆಚ್ಚಾಗಿ ತಗೊಳ್ತೀನಿ ಅಂತ ಹೇಳಿದ್ರೆ ಆರ್ಗನ್ಸ್ ಫೇಲ್ಯೂರ್ ಆಗುತ್ತೆ. ಕಿಡ್ನಿ, ಪ್ಯಾಂಕ್ರಿಯಸ್ ಇದಕ್ಕೆಲ್ಲ ಅಟ್ಯಾಕ್ ಆಗಿ ಫೇಲ್ಯೂರ್ ಆಗ್ಲಿಕ್ಕೆ ಶುರು ಆಗುತ್ತೆ. ಹೌದಾ? ಅಂದ್ರೆ ನಮ್ಮ ದೇಹಕ್ಕೆ ಬೇಕಾಗಿರುವಂತಹ ಎಲ್ಲಾ ವೈಟಮಿನ್ಸ್ ಸಹ ತಕ್ಕ ಪ್ರಮಾಣದಲ್ಲಿ ಪ್ರತಿನಿತ್ಯವೂ ತಲುಪಬೇಕು ಅಂತ ಹೇಳಿದಾಗ, ನಮ್ಮ ಮಕ್ಕಳಿಗೆ ಶಾಲೆಯಲ್ಲಿ ಪ್ರತಿನಿತ್ಯವೂ ಎಲ್ಲಾ ಪಾಠಗಳು ಸರಿಯಾಗಿ ಬೇಕಾಗಿರುವಂತ ಸಮಯದಲ್ಲಿ ತಲುಪಬೇಕು ಅನ್ನುವಂತ ಆಸೆ ನಮಗಿದ್ದಾಗ, ದೇವರು ಸಹ ತನ್ನ ಮಕ್ಕಳಾಗಿರುವಂತಹ ನಾವು ಎಲ್ಲಾ ಆಯಾಮದಲ್ಲೂ ಬೆಳೆಯುವಂತವರಾಗಿರ್ಬೇಕು. ನಮ್ಮ ಬೆಳವಣಿಗೆ ಒಂದೇ ಕ್ಷೇತ್ರಕ್ಕೆ ಸೀಮಿತವಾಗಿರಬಾರದು. ಪ್ರಾರ್ಥನೆಯಲ್ಲಿ ಮಾತ್ರ ಬೆಳೆಯುವಂತಹದ್ದಲ್ಲ, ಪ್ರಾರ್ಥನೆ ಜೊತೆ ವಾಕ್ಯ ಅಲ್ವಾ? ನೆಕ್ಸ್ಟ್, ಪ್ರಾರ್ಥನೆ ವಾಕ್ಯ ಅಂದ ತಕ್ಷಣ ಆರಾಧನೆಯನ್ನ ಗಾಳಿಗೆ ಬಿಟ್ಬಿಡುವಂತಹದ್ದಲ್ಲ ಅಲ್ವಾ? ಆರಾಧನೆಯಲ್ಲೂ ಸಹ ಹಾಡುಗಳಲ್ಲಿ ಪಾಲುಗಾರರಾಗಿ ದೇವರನ್ನ ಸ್ತುತಿಸುವಂತಹದ್ದು ಸಹ. ಅಂದ್ರೆ ಒಂದು ಕ್ರೈಸ್ತರ ಜೀವನದಲ್ಲೇ ಎಷ್ಟು ಆಯಾಮಗಳಿದೆ ನೋಡಿ, ಬೇರೆ 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 ರೀತಿಯಾಗಿರುವಂತಹದ್ದು. ನೆಕ್ಸ್ಟ್, ಇದನ್ನ ಹೊರತುಪಡಿಸಿ ಒಂದಷ್ಟು ಗುಣಗಳನ್ನ ಅಭಿವೃದ್ಧಿ ಮಾಡ್ಕೊಳ್ಳುವಂತಹ ಕೆಲಸವು ಕ್ರೈಸ್ತರಿಗಿದೆಯಲ್ವಾ? ದಯೆ, ಕ್ಷಮೆ, ಈ ಗುಣಗಳನ್ನ ಅಭ್ಯಾಸ ಮಾಡ್ಕೊಂಡು ಅಭಿವೃದ್ಧಿ ಮಾಡ್ಕೊಳ್ಳುವಂತಹದ್ದು. ಇನ್ನೊಂದಷ್ಟು ಗುಣಗಳನ್ನ ತೆಗೆದುಹಾಕೊಳ್ಳುವಂತಹ ಜವಾಬ್ದಾರಿ ಇದೆಯಲ್ವಾ? ಚಿಕ್ಕ ಚಿಕ್ಕ ವಿಚಾರಕ್ಕೆ ಸಿಟ್ ಮಾಡ್ಕೊಳ್ಳುವಂತಹದ್ದು, ಇನ್ನೊಬ್ಬರ ಮೇಲೆ ಹೊಟ್ಟೆ ಕಿಚ್ಚು ಪಡುವಂತಹದ್ದು, ಈ ರೀತಿಯಾಗಿರುವಂತಹ ಗುಣಗಳನ್ನ ಕಡಿಮೆ ಮಾಡ್ಕೊಳ್ಳುವಂತಹದ್ದು. ಅಂದ್ರೆ
ಕ್ರೈಸ್ತರ ಬಾಧ್ಯತೆ ಸಿಂಪಲ್ ಆಗಿದ್ಯಾ ಅಂದ್ರೆ ಖಂಡಿತವಾಗ್ಲೂ ಇಲ್ಲ. ಯಾಕಂದ್ರೆ ಪೋಷಿಸಬೇಕಾಗಿರುವಂತಹ ಪಾತ್ರ ಸಾಕಷ್ಟಿದೆ. ನೀವು ಪೋಷಿಸಬೇಕಾಗಿರುವಂತಹ ಪಾತ್ರ ಜೀವನಗಳಲ್ಲಿ ಸಾಕಷ್ಟಿದೆ. ಒಂದ್ ಕಡೆ ಮಕ್ಕಳನ್ನ ಬೆಳೆಸ್ತಿರ್ಬೇಕು, ಒಂದ್ ವೇಳೆ ತಂದೆ ಆಗಿದ್ರೆ. ಹ್ಮ್ ಒಂದು ಒಂದ್ ಕಡೆ ಮನೆಗೆ ಯಜಮಾನನಾಗಿದ್ರೆ, ಗಂಡನಾಗಿದ್ರೆ ಮನೆಯಲ್ಲಿರುವಂತಹ ಎಲ್ಲರೂ ಸಹ ದೇವರಲ್ಲಿ ಇದ್ದಾರಾ ಅಂತ ಹೇಳಿ ಚೆಕ್ ಮಾಡ್ತಿರ್ಬೇಕು. ಇದು ಒಂದು ಬಾಧ್ಯತೆ ಅಲ್ವಾ? ಹ. ಅಂದ್ರೆ ಕ್ರೈಸ್ತರು ಪೋಷಿಸಬೇಕಾಗಿರುವಂತಹ ಪಾತ್ರವನ್ನ ಒಂದ್ಸಾರಿ ನೋಡಿ. ಇದರಲ್ಲಿ ಒಂದೇ ಒಂದು ಪಾತ್ರವನ್ನ ಪೋಷಿಸಿಲ್ಲ ಅಂತ ಹೇಳಿದ್ರು, ತಂದೆ ಮಕ್ಕಳನ್ನ ದೇವರಲ್ಲಿ ಬೆಳೆಸಿಲ್ಲ ಅಂದ್ರು, ಒಂದು ಯಜಮಾನನಾಗಿದ್ದು ಮನೆಯನ್ನ ದೇವರಲ್ಲಿ ನಡೆಸ್ಕೊಂಡು ಹೋಗಿಲ್ಲ ಅಂತ ಹೇಳಿದ್ರು, ಮನೆಯನ್ನ ದೇವರಲ್ಲಿ ಕಾಪಾಡಿಲ್ಲ ಅಂತ ಹೇಳಿದ್ರು ಸಹ, ಅಥವಾ ತನ್ನ ಭಕ್ತಿಯಲ್ಲಿ ತಾನು ಪ್ರಾರ್ಥನೆಯಲ್ಲಿಲ್ಲ ಅಂತ ಹೇಳಿದ್ರು, ತನ್ನ ಭಕ್ತಿಯಲ್ಲಿ ತಾನು ವಾಕ್ಯದಲ್ಲಿಲ್ಲ ಅಂತ ಹೇಳಿದ್ರು, ತನ್ನ ಭಕ್ತಿಯಲ್ಲಿ ಆರಾಧನೆ ಕಡೆ ಗಮನ ಹರಿಸೋದಿಲ್ಲ ಅಂತ ಹೇಳಿದ್ರು ಸಹ, ಇದು ಯಾವ್ದು ಒಂದು ಮಾಡಿಲ್ಲ ಅಂತ ಹೇಳಿದ್ರು ಆ ಬೆಳವಣಿಗೆ ಸಂಪೂರ್ಣವಾಗಿರುವಂತಹದ್ದಲ್ಲ ಅಲ್ವಾ? ಒಂದ್ಸರಿ ಸತ್ಯವೇದದಲ್ಲಿ ನೋಡೋಣ. ಸತ್ಯವೇದ ಏನ್ ಹೇಳುತ್ತೆ ಬೆಳವಣಿಗೆಯ ಬಗ್ಗೆ? ಪೇತ್ರನ ಎರಡನೇ ಪತ್ರಿಕೆ 3ನೇ ಅಧ್ಯಾಯ 18ನೇ ವಚನ. 3:18. ನೀವು ಕೃಪೆಯಲ್ಲಿಯೂ ನಮ್ಮ ಕರ್ತನೂ ರಕ್ಷಕನೂ ಆಗಿರುವ ಯೇಸು ಕ್ರಿಸ್ತನ ವಿಷಯವಾದ ಜ್ಞಾನದಲ್ಲಿಯೂ ಅಭಿವೃದ್ಧಿಯನ್ನು ಹೊಂದುತ್ತಾ ಇರಿ. ಆತನಿಗೆ ಈಗಲೂ ಸದಾಕಾಲವೂ ಸ್ತೋತ್ರ. ಆಮೆನ್. ನೀವು ಕೃಪೆಯಲ್ಲಿಯೂ ನಮ್ಮ ಕರ್ತನೂ ರಕ್ಷಕನೂ ಆಗಿರುವ ಯೇಸು ಕ್ರಿಸ್ತನ ವಿಷಯವಾದ ಜ್ಞಾನದಲ್ಲಿಯೂ ಅಭಿವೃದ್ಧಿಯನ್ನು ಹೊಂದುತ್ತಾ ಇರಿ. ಇದು ಆಜ್ಞೆ. ಏನು? ಅಭಿವೃದ್ಧಿಯನ್ನ ಹೊಂದುತ್ತಾ ಇರುವಂತಹದಾಜ್ಞೆನ ಯಾವುದು? ಇದು ದೇವರು ಸ್ಟ್ರಿಕ್ಟ್ ಆಗಿ ಹೊರಡಿಸಿರುವಂತಹ ಆಜ್ಞೆ. ನಾವು ಬೆಳಿತಾನೇ ಇರ್ಬೇಕು. ಯಾವಾಗ್ವರೆಗೂ? ಕೊನೆವರೆಗೂ ಬೆಳಿತಾನೆ ಇರ್ಬೇಕು. ನಮ್ಮ ಪ್ರಾಣ ಹೋಗುವವರೆಗೂ ನಾವು ಕ್ರೈಸ್ತರಲ್ಲಿ ಬಂದಂತಹ ಆ ದಿನದಿಂದ ಹಿಡಿದು ಪ್ರತಿನಿತ್ಯವೂ ಪ್ರತಿದಿನವೂ ಬೆಳಿತಲೇ ಇರ್ಬೇಕು. ಎಷ್ಟು ಜನ ಈ ಡೆವಲಪ್ಮೆಂಟ್ ಅನ್ನ ಪ್ರತಿನಿತ್ಯವೂ ಸಹ ಕ್ರೈಸ್ತರು ಅಂತ ಹೇಳಿ ನಾವು ಕ್ರೈಸ್ತರು ಅಂತ ಅನ್ಕೊಂಡಿರುವಂತವ್ರು ಪ್ರತಿನಿತ್ಯವೂ ಪ್ರತಿ ದಿನವೂ ಸಹ ಬೆಳೀತಿದ್ದಾರೆ, ಬೆಳೆಯುವುದರ ಕಡೆ ಅಟ್ಲೀಸ್ಟ್ ಗಮನ ಹರಿಸ್ತಿದ್ದಾರೆ ಅಂತ ನಿಮಗ ಅನ್ಸುತ್ತೆ? ಅಪರೂಪ ಅಲ್ವಾ? ತುಂಬಾ 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 ಅಪರೂಪ ಅಲ್ವಾ? ನಾವು ಬೆಳಿಬೇಕು ಅಂತ ಎಷ್ಟು ಜನಕ್ಕೆ ಗೊತ್ತು? ಎಷ್ಟಕ್ಕೂ ನಾವು ಕ್ರೈಸ್ತವ್ಯದಲ್ಲಿ ಬಂದಂತಹ ಆ ದಿನದಿಂದ, ಬ್ಯಾಪ್ಟಿಸಮ್ ಅನ್ನು ತಗೊಂಡಂತಹ ಆ ದಿನದಿಂದ ಹಿಡಿದು ನಾವು ಪ್ರತಿನಿತ್ಯವೂ ಪ್ರತಿ ವರ್ಷವೂ ಪ್ರತಿದಿನವೂ ಎಷ್ಟು ಬೆಳೀತಾ ಬರ್ತಿದೀವಿ ಆತ್ಮಿಕವಾಗಿ. ಇದನ್ನ ನಾವು ಕ್ಯಾಲ್ಕುಲೇಟ್ ಮಾಡಿ ನೋಡಿದೀವ? ಯಾವತ್ತಾದ್ರೂ ಅಂದಾಜ್ ಮಾಡಿ ನೋಡಿದೀವ? ಪ್ರತಿ ಬರ್ಡೇಗೂ, ನಮ್ಮ ಬರ್ಡೇ ದಿನ ಇರುವಂತ ಕೆಲಸಗಳಂದ್ರೆ ಇದೆ. ನಮ್ಮ ಹುಟ್ಟಿದ ಹಬ್ಬಗಳಿರುತ್ತಲ್ವಾ, ಆ ಹುಟ್ಟಿದ ಹಬ್ಬದಂದು ಇರುವಂತ ಕೆಲಸಗಳು ಅಂದ್ರೆ ಇದೆ ನಮ್ಮೆಲ್ಲರಿಗೂ ಸಹ. ಏನೇನ್ ಮಾಡ್ಬೇಕು ಹುಟ್ಟಿದ ಹಬ್ಬದ ದಿನ? ಟ್ರ್ಯಾಕರ್ ಗಳನ್ನ ಮೈಂಟೈನ್ ಮಾಡ್ಬೇಕು. ಟ್ರ್ಯಾಕರ್ ಅಂದ್ರೆ ಏನು? ಟ್ರ್ಯಾಕ್ ಮಾಡುವಂತಹ ನೋಟ್ಸ್, ಡೈರಿನೋ ಏನಾದ್ರೂ ಒಂದು ಮೈಂಟೈನ್ ಮಾಡ್ಬೇಕು. ನಿಮ್ಮ ಗ್ರೋತ್ ಅನ್ನ, ನಿಮ್ಮ ಆತ್ಮಿಕ ಬೆಳವಣಿಗೆಯನ್ನ ಟ್ರ್ಯಾಕ್ ಮಾಡುವಂತಹದ್ದು. ಏನು? ಕಳೆದ ವರ್ಷ ಬ್ರದರ್ ಚಿಕ್ಕ ಚಿಕ್ಕ ವಿಚಾರಕ್ಕೆ ಕೋಪ ಮಾಡ್ಕೊಳ್ತಿದ್ದೆ, ಇವಾಗ ಅಷ್ಟಾಗಿ ನನ್ ಕೋಪ ಬರೋದಿಲ್ಲ. ಇದು ಬೆಳವಣಿಗೆ. ಇದು ಒಬ್ಬ ಮನುಷ್ಯನಲ್ಲಿ ಆಗ್ಬೇಕಾಗಿರುವಂತಹ ಬೆಳವಣಿಗೆ. ಕಳೆದ ವರ್ಷ ಬ್ರದರ್ ಬರೀ ಕೆಲಸ 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 ಅಂತ ಹೇಳಿ ಕೆಲಸದ ಕಡೆ ಜಾಸ್ತಿ ಇಂಪಾರ್ಟೆನ್ಸ್ ಕೊಟ್ಟೆ, ಪ್ರಾಮುಖ್ಯತೆ ಕೊಟ್ಟೆ. ಈ ವರ್ಷ ಕೆಲಸಕ್ಕಿಂತ ಮುಖ್ಯವಾಗಿ ದೇವರನ್ನ ಇಟ್ಕೊಂಡು ಕೆಲಸವನ್ನ ಎಷ್ಟು ಬೇಕೋ ಅಷ್ಟು ಮಾಡ್ಕೊಂಡು ಮುಂದೆ ಹೋಗ್ತಿದ್ದೀನಿ. ಇದು ಆತ್ಮಕ್ಕೆ ಸಂಬಂಧಪಟ್ಟಿರುವಂತಹ ಬೆಳವಣಿಗೆ. ಹೌದಾ? ಕಳೆದ ವರ್ಷ 1 ಗಂಟೆ ಕುತ್ಕೊಂಡು ವಾಕ್ಯ ಕೇಳಿದ್ರೆ ಸಾಕು ನಿದ್ರೆ ಬಂದ್ಬಿಡ್ತಿತ್ತು. ಈಗ ಅಭ್ಯಾಸ ಮಾಡ್ಕೊಂಡು 2 ಗಂಟೆ 3 ಗಂಟೆ ಪ್ರಸಂಗ ಆದ್ರೂ ತೂಕಡಿಸದೆ ಏಕಾಗ್ರತೆ, ಸಂಪೂರ್ಣ ಏಕಾಗ್ರತೆಯಿಂದ ಪ್ರಸಂಗವನ್ನ ಕೇಳುವಂತ ಹಂತಕ್ಕೆ ಬಂದಿದ್ದೀನಿ. ಇದೇನಿದು? ಬೆಳವಣಿಗೆ. ಮುಂಚೆ ಸಾಕಷ್ಟು ಅವಾಚ್ಯ ಶಬ್ದಗಳು ನನ್ನ ಬಾಯಿಂದ ಬರ್ತಾ ಇತ್ತು. ಈಗ ಅದನ್ನೆಲ್ಲ ಬಿಟ್ಟಿದ್ದೀನಿ. ಈಗ ಅದನ್ನೆಲ್ಲ ಬಿಟ್ಟು ಇನ್ನೊಬ್ಬರಿಗೆ ಭಕ್ತಿ ವೃದ್ಧಿಯನ್ನು ಉಂಟು ಮಾಡ್ಲಿಕ್ಕೆ ಎಂತ ಮಾತುಗಳು ಬೇಕೋ ಅಂತ ಮಾತುಗಳನ್ನ ಮಾತನಾಡ್ತೀನಿ. ಇದೇನಿದು? ಬೆಳವಣಿಗೆ. ಹೌದಾ? ಇದು ಟ್ರ್ಯಾಕ್ ಮಾಡ್ಕೊಳ್ಳುವಂತಹದ್ದು, ನಮ್ಮ ಬೆಳವಣಿಗೆಯನ್ನು ನಾವೇ ಟ್ರ್ಯಾಕ್ ಮಾಡ್ಕೊಳ್ಳುವಂತಹದ್ದು, ಅಳಿಯುವಂತಹದ್ದು, ಮೆಷರ್ ಮಾಡುವಂತಹದ್ದು ಅಂದ್ರೆ ಇದು ಅಲ್ವಾ? ಇವತ್ತಾದ್ರೂ ಮಾಡಿದೀವ? ಕಳೆದ ವರ್ಷ ಎಷ್ಟು ಬೆಳೆದಿದ್ದೆ, ಈ ವರ್ಷ ಎಷ್ಟು ಬೆಳೆದಿದ್ದೀನಿ. ಕಳೆದ ವರ್ಷ ಎಲ್ಲಿದ್ದೆ ನಾನು ನನ್ನ ಬೆಳವಣಿಗೆಯಲ್ಲಿ, ಈ ವರ್ಷ ಅದಕ್ಕಿಂತ ಮುಂದೆ ಹೋಗಿದ್ದೀನ. ಕಳೆದ ತಿಂಗಳು ಎಲ್ಲಿದ್ದೆ ನನ್ನ ಬೆಳವಣಿಗೆಯಲ್ಲಿ, ಈ ತಿಂಗಳು ಎಲ್ಲಿದ್ದೀನಿ ನನ್ನ ಬೆಳವಣಿಗೆಯಲ್ಲಿ. ಬೆಳೆಯದೇ ಇರುವಂತಹದ್ದು ಒಂದು ರೀತಿಯಾಗಿರುವಂತಹ ಕೊರತೆ ಆದ್ರೆ, ಹಿಂದೆ ಹೋಗುವಂತಹದ್ದು ಇದೆ ಗೊತ್ತಾ ಕ್ರೈಸ್ತರ ಜೀವನದಲ್ಲಿ. ದೇವರು ಮುಂದೆ ಮುಂದೆ ಹೋಗ್ಬೇಕು ಅಂತ ಕೋರ್ಕೊಳ್ತಿದ್ದಾರೆ. ನಾವು ಬೆಳೆಯುವಂತಹದನ್ನ ಪಕ್ಕಕ್ಕಿಟ್ಬಿಡಿ. ಸಾಕಷ್ಟು ಜನ ಭಕ್ತಿಯಲ್ಲಿ ಹಿಂದೆ ಹೋಗುವಂತಹದ್ದು ಇದೆ ಗೊತ್ತಾ ನಮ್ಗೆ. ಹಿಂದೆ ಹೋಗುವಂತಹದ್ದು, ವಾಪಸ್ ಹೋಗುವಂತಹದ್ದು, ಹಳೆ ಚಟಗಳಿಗೆ, ಹಳೆ ಬುದ್ಧಿಗಳಿಗೆ, ಪೂರ್ವ ಸ್ವಭಾವ ಅನ್ನುವಂತಹ ಕೀ ಟರ್ಮ್ ಅನ್ನ ಸತ್ಯವೇದದಲ್ಲಿ ನಾವು ಓದ್ಕೊಳ್ತೇವೆ. ಅಪೂರ್ವ ಸ್ವಭಾವದ ಕಡೆ ಯಾವತ್ತು ವಾಲಬಾರದು ಅಂತ ಅಲ್ವಾ ದೀಕ್ಷಾ ಸ್ನಾನ ಕೊಟ್ಟು ನಮ್ಮನ್ನ ಬೇರ್ಪಡಿಸಿದ್ದು ದೇವ್ರು.
ಮತ್ತೆ ಪೂರ್ವ ಸ್ವಭಾವದ ಕಡೆನೆ ಹೋಗ್ತೀವಿ ಅಂತ ಹೇಳಿದ್ರೆ ಹೇಗೆ ಅಲ್ವಾ? ಸಾಕಷ್ಟು ಬಾಧ್ಯತೆಗಳಿದೆ ಕ್ರೈಸ್ತರು ಅಂತ ಹೇಳಿದಾಗ. ಒಂದು, ನಾವು ಕ್ರೈಸ್ತವ್ಯದಲ್ಲಿ ಬರುವಂತಹದ್ದಾದ್ರೆ ಅದಾದ ನಂತರ ಅತಿ ಮುಖ್ಯವಾಗಿರುವಂತಹ ಪ್ರಮುಖವಾಗಿರುವಂತಹ ಬಾಧ್ಯತೆ ಏನು ಅಂತ ಹೇಳಿದ್ರೆ ಪ್ರತಿನಿತ್ಯವೂ ಪ್ರತಿದಿನವೂ ಬೆಳೀತಾ ಬೆಳೀತಾ ಹೋಗುವಂತಹದ್ದು. ನಾನ್ ನೆನ್ನೆಗಿಂತ ಇವತ್ತು ಪರವಾಗಿಲ್ವಾ? ನಾನ್ ನೆನ್ನೆಗಿಂತ ಇವತ್ತು ಬೆಳೆದಿದ್ದೀನಾ? ಪ್ರತಿನಿತ್ಯವೂ ಸಹ ಇದನ್ನ ನಮಗ್ ನಾವೇ ಪರಿಶೋಧನೆ ಮಾಡಿ ಯೋಚನೆ ಮಾಡ್ಕೊಳ್ತಿರ್ಬೇಕಂತೆ. ಒಂದಷ್ಟು ವರ್ಷಗಳ ಹಿಂದೆ ಸತ್ಯವೇದದಲ್ಲಿ ಇಲ್ಲಿವರೆಗೂ ಓದಿದ್ದೆ. ಇವಾಗ ಕೇಳಿದ್ರು ಸಹ ಅಲ್ಲಿವರೆಗೂನೆ ಓದಿದ್ದೀನಿ. ಎಕ್ಸ್ಟ್ರಾ ಏನು ಮಾಡಿಲ್ಲ. ಇದೇನಿದು ಡೆಫಿಷಿಯನ್ಸಿ ಅಂದ್ರೆ ಕೊರತೆ. ಬೆಳವಣಿಗೆ ಅಲ್ಲ, ಇದು ಕೊರತೆ. ದೇಹಕ್ಕೆ ಬೇಕಾಗಿರುವಂತಹ ಒಂದು ವೈಟಮಿನ್ ಕೊರತೆ ಆಗ್ತಾ ಹೋದ್ರೆ ಹೇಗೆ ನಿಮ್ಮ ಸಿಂಪ್ಟಮ್ಸ್ ಗಳು ಹೊರಗಡೆ ಕಾಣಿಸ್ಕೊಳ್ತಿರುತ್ತೋ, ವೈಟಮಿನ್ ಡಿ ಡೆಫಿಷಿಯನ್ಸಿ ಆಯ್ತು ಅಂತ ಅನ್ಕೊಳ್ಳಿ. ತುಂಬಾ ವೈಟಮಿನ್ ಡಿ ಡೆಫಿಷಿಯನ್ಸಿ ಆದ್ರೆ ರಿಕೆಟ್ಸ್ ಅನ್ನುವಂತಹ ಕಾಯಿಲೆ ಬರುತ್ತೆ. ಕಣ್ಣು ಕೆಳಗಡೆ ಎಲ್ಲ ಪೂರ್ತಿಯಾಗಿ ಕಪ್ಪಾಗೋಗಿರುತ್ತೆ. ಹೌದಾ? ಡೆಫಿಷಿಯನ್ಸಿ. ಅಥವಾ ವೈಟಮಿನ್ ಬಿ12 ಏನಾದ್ರು ಡೆಫಿಷಿಯನ್ಸಿ ಆಯ್ತು ಅಂತ ಅನ್ಕೊಳ್ಳಿ. ಕೈ ಮೇಲೆ ಇರುವೆಗಳೆಲ್ಲ ಓಡಾಡ್ದಂಗಿರುತ್ತೆ. ಜೋಮ್ ಇಟ್ಕೊಳ್ಳಿಕ್ ಶುರು ಆಗುತ್ತೆ. ಕೈಗಳು ಕಾಲುಗಳೆಲ್ಲ ಲೈಟ್ ಆಗಿ ಸ್ವಲ್ಪ ಹೊತ್ತು ಕುತ್ಕೊಂಡಿದ ತಕ್ಷಣ. ಏನದು? ವೈಟಮಿನ್ ಬಿ12 ಡೆಫಿಷಿಯನ್ಸಿ. ಹೌದಾ? ಅದಕ್ಕೆ ಮಾತ್ರೆಗಳಿದ್ಯಾ? ಆ ಸಪ್ಲಿಮೆಂಟ್ಸ್ ಅನ್ನ ಮತ್ತೆ ನೀವು ತಗೊಬೇಕಾ ಆ ಡೆಫಿಷಿಯನ್ಸಿ ಹೋಗ್ಬೇಕು ಅಂತ ಹೇಳಿದ್ರೆ? ಹೌದು. ಪೂರ್ಣವಾಗಿರುವಂತಹ ಬೆಳವಣಿಗೆ ಇಲ್ಲದೆ ಇದ್ದಾಗ, ಕೆಲವು ವೈಟಮಿನ್ ಗಳ ಕೊರತೆ ಇದ್ದಾಗ ನೀವು ಬೇರೆ ಕಡೆಯಿಂದ ಆ ಸಪ್ಲಿಮೆಂಟ್ ಅನ್ನು ತಗೊಬೇಕಾಗತ್ತೆ. ಹೌದಾ? ಹಾಗೆ ನಮಗೂ ಸಹ ನಾವು ನಮ್ಮ ಭಕ್ತಿಯಲ್ಲಿ ಅಥವಾ ನಮ್ಮ ಆತ್ಮಿಕ ಜೀವನದಲ್ಲಿ ಪೂರ್ಣವಾಗಿರುವಂತಹ ಬೆಳವಣಿಗೆ ಇಲ್ಲದೆ ಹೋದಾಗ ಈಗ ಯಾವ ಕೊರತೆ ನಮ್ಮಲ್ಲಿದೆ ಅನ್ನುವಂಥದ್ದನ್ನ ಐಡೆಂಟಿಫೈ ಮಾಡಿ ಯಾವುದರಲ್ಲಿ ನಾನು ಕೊರತೆ ಪಡ್ತಿದ್ದೀನಿ. ವಾಕ್ಯದಲ್ಲಿ ಕೊರತೆ ಪಡ್ತಿದ್ದೀನಾ? ಪ್ರಾರ್ಥನೆ ಮಾಡುವಂತಹದ್ರಲ್ಲಿ ಕೊರತೆ ಪಡ್ತಿದ್ದೀನಾ? ಅಂದ್ರೆ ಪ್ರಾರ್ಥನೆ ಮಾಡ್ಲಿಕ್ಕೆ ಇಷ್ಟ ಆಗ್ತಿಲ್ವಾ? ವಾಕ್ಯ ಕೇಳಲಿಕ್ಕೆ ಇಷ್ಟ ಆಗ್ತಿಲ್ವಾ? ವಾಕ್ಯ ಓದ್ಲಿಕ್ಕೆ ಇಷ್ಟ ಆಗ್ತಿಲ್ವಾ? ಆರಾಧನೆಯಲ್ಲಿ ಪಾಲ್ಗೊಳ್ಲಿಕ್ಕೆ ಇಷ್ಟ ಆಗ್ತಿಲ್ವಾ? ಸಂಘ ಸಹವಾಸದಲ್ಲಿರುವಂತಹದ್ದು ಇಷ್ಟ ಆಗ್ತಿಲ್ವಾ? ಈ ಯಾವ ಕೊರತೆ ನಮ್ಮಲ್ಲಿದೆ ಅನ್ನುವಂತಹದನ್ನ ಐಡೆಂಟಿಫೈ ಮಾಡಿ ಅದಕ್ಕೆ ಸರಿಯಾಗಿರುವಂತಹ ಮದ್ದು ಹಾಕಬೇಕು, ಔಷಧಿಯನ್ನ ಹಾಕಬೇಕು. ಔಷಧಿ ಹಾಕಬೇಕು ಅಂತ ಹೇಳಿದ್ರೆ ಫಸ್ಟ್ ಸ್ಟೆಪ್ ಏನು? ನಮಗಿರುವಂತ ಕೊರತೆ ನಮ್ಗೆ ಅರ್ಥ ಆಗ್ಬೇಕು ಅಲ್ವಾ? ಕೊರತೆ ಅರ್ಥ ಆಗ್ಬೇಕು. ಕೊರತೆ ಅರ್ಥ ಆದ್ರೆ ಅಲ್ವಾ ನಾವು ಔಷಧಿಯನ್ನ ಕೊಡುವಂತಹದ್ದು. ಕೊರತೆಗೆ ಡಾಕ್ಟರ್ ಹತ್ರ ಹೋದ್ರೆ ಯಾವ ವೈಟಮಿನ್ ಡೆಫಿಷಿಯನ್ಸಿ ಇದೆ, ಯಾವ ವೈಟಮಿನ್ ನ ಕೊರತೆ ಇದೆ ಅಂತ ಹೇಳಿ ಟೆಸ್ಟ್ ಮಾಡ್ಲಿಕ್ಕೆ ಅವರೊಂದು ಟೆಸ್ಟ್ ಅನ್ನ ಬರ್ಕೊಡ್ತಾರೆ. ಆ ಟೆಸ್ಟ್ ಅನ್ನು ನೀವು ಮಾಡಿಸಿಕೊಂಡು ಬಂದ ನಂತರ ನಿಮ್ಗೆ ಅರ್ಥ ಆಗುತ್ತೆ ಶರೀರದಲ್ಲಿ ಯಾವ ಕೊರತೆ ಇದೆ, ಯಾವ ವೈಟಮಿನ್ ನ ಕೊರತೆ ಇದೆ ಅಂತ ಹೇಳಿ. ಆಮೇಲೆ ನಿಮ್ಗೆ ಅರ್ಥ ಆಗುತ್ತೆ. ಆಮೇಲೆ ಅದಕ್ಕೆ ಔಷಧಿ ಕೊಡ್ತಾರೆ. ಟೆಸ್ಟ್ ಆಗ್ಬೇಕಲ್ಲ ಫಸ್ಟ್. ಟೆಸ್ಟ್ ಅನ್ನುವಂತಹದ್ದು ಅತಿ ಮುಖ್ಯ ಅಲ್ವಾ? ಯಾವ ವೈಟಮಿನ್ ಎಷ್ಟು ಪ್ರಮಾಣದಲ್ಲಿದೆ ನನ್ನ ಶರೀರದಲ್ಲಿ ಅಂತ ಗೊತ್ತಾಗ್ಬೇಕಾದ್ರೆ ಟೆಸ್ಟ್ ಆಗ್ಬೇಕು. ಇಲ್ಲೂ ಸಹ ಪ್ರಪ್ರಥಮವಾಗಿರುವಂತಹ ಸ್ಟೆಪ್ ಅದೇ. ಫಸ್ಟ್ ನಮಗೆ ಅರ್ಥ ಆಗ್ಬೇಕು, ನಾನು ಈ ವಿಚಾರದಲ್ಲಿ ಕೊರತೆಯನ್ನ ಹೊಂದಿದ್ದೀನಿ, ಪ್ರಾರ್ಥನಾ ವಿಚಾರದಲ್ಲಿ ಕೊರತೆಯನ್ನ ಹೊಂದಿದ್ದೀನಿ, ಅಥವಾ ನನ್ನ ಮನಸ್ಸನ್ನ ಹದ್ದುಬಸ್ತಿನಲ್ಲಿ ಇಟ್ಕೊಳ್ಳುವಂತಹ ವಿಚಾರದಲ್ಲಿ ಕೊರತೆಯನ್ನ ಹೊಂದಿದ್ದೀನಿ. ಇದನ್ನ ಫಸ್ಟ್ ಐಡೆಂಟಿಫೈ ಮಾಡಿ ಅದಾದ ನಂತರ ಅದಕ್ಕೆ ಸಂಬಂಧಪಟ್ಟಿರುವಂತಹ ವಚನಗಳು, ಪ್ರಸಂಗಗಳು ಕೇಳಲಿಕ್ಕೆ ಶುರು ಮಾಡಿದ್ರೆ ಆವಾಗ ಕೊರತೆಯಿಂದ ಹೊರಗಡೆ ಬರುವಂತಹ ಪಾಸಿಬಿಲಿಟಿ ಇರುತ್ತೆ. ಫಸ್ಟ್ ನಮ್ಗೆ ಅರ್ಥ ಆಗ್ಬೇಕಲ್ವಾ, ನಾವು ಬೆಳಿಬೇಕು ಅಂತ ಫಸ್ಟ್ ಅರ್ಥ ಆಗ್ಬೇಕು. ನಮ್ಮ ಬೆಳವಣಿಗೆಯಲ್ಲಿ ಈ ಆಯಾಮದಲ್ಲಿ ಈ ಕ್ಷೇತ್ರದಲ್ಲಿ ಕೊರತೆ ಇದೆ ಅಂತ ನಮ್ಗೆ ಅರ್ಥ ಆಗ್ಬೇಕು. ಆಮೇಲೆ ಅಲ್ವಾ ಟ್ರೀಟ್ಮೆಂಟ್ ಎಲ್ಲ ದೂರದ ಮಾತಲ್ವಾ, ಫಸ್ಟ್ ಅದು ಅರ್ಥ ಆಗ್ಬೇಕಲ್ವಾ. ಅದಕ್ಕೋಸ್ಕರನೇ ಈ ಸಂದೇಶವನ್ನ ನೋಡ್ತಿದ್ವಿ, ಇಂಟ್ರೊಡಕ್ಷನ್ಗೋಸ್ಕರ. ನೆಕ್ಸ್ಟ್ 2ನೇ ವಚನವನ್ನ ನೋಡೋಣ. ಜ್ಞಾನೋಕ್ತಿಗಳು 4ನೇ ಅಧ್ಯಾಯ. ವೈಟ್ ಲೈಟ್. ಜ್ಞಾನೋಕ್ತಿಗಳು 4ನೇ ಅಧ್ಯಾಯ 18ನೇ ವಚನ. 4:18. ನೀತಿವಂತರ ಮಾರ್ಗವು ಮಧ್ಯಾಹ್ನದವರೆಗೂ ಹೆಚ್ಚುತ್ತಾ ಬರುವ ಬೆಳಗಿನ ಬೆಳಕಿನಂತಿದೆ. ಆ ಮಾತಿನಿಂದ ನಮ್ಗೇನ್ ಅರ್ಥ ಆಯ್ತು ಪ್ರಿಯರೇ? ಇವಾಗ ನಾವು ಓದಂತಹ ಮಾತಿನಿಂದ ಏನರ್ಥ ಆಯ್ತು? ನೀತಿವಂತರ ಮಾರ್ಗದ ಬಗ್ಗೆ ಬರ್ಸಿದ್ದಾರೆ ದೇವ್ರು. ಏನಂತ ಹೇಳಿದ್ದಾರೆ? ನೀತಿವಂತರ ಮಾರ್ಗವು ಮಧ್ಯಾಹ್ನದವರೆಗೂ ಹೆಚ್ಚುತ್ತಾ ಬರುವ ಬೆಳಗಿನ ಬೆಳಕಿನಂತಿದೆ. ಏನಾದ್ರೂ ಅರ್ಥ ಆಯ್ತು ನಮಗೆ? ಬೆಳಗ್ಗೆ ಬೆಳಕು ಹೇಗಿರುತ್ತೆ? ಬೆಳಕು ಹೇಗಿರುತ್ತೆ? ಜಾಸ್ತಿ ಇರುತ್ತಾ ಕಮ್ಮಿ ಇರುತ್ತಾ? ಬೆಳಿಗ್ಗೆ 6 ಗಂಟೆ ಅಂತ ಅನ್ಕೊಡಿ, ಬೆಳಕು ಹೇಗಿರುತ್ತೆ? ಹೇಗಿರುತ್ತೆ ಹೇಳಿದ್ರೆ ಯಾರಾದ್ರೂ? ಸಾರಿ ನಮ್ಗೆ ಕೇಳಿಸಿಲ್ಲ. ಓಕೆ, ಬೆಳಿಗ್ಗೆ ಕಡಿಮೆ ಇರುತ್ತೆ ಅಲ್ವಾ? ತುಂಬಾ ಬೆಳಗ್ಗೆ ಆಗ್ತಾ ಸುಮಾರು ಬೆಳಗ್ಗು ಅಂತ ಹೇಳಿದ್ರೆ 4:30-5 ಗಂಟೆಯಿಂದಲೇ ಸೂರ್ಯ ಹೊರಗಡೆ ಬರ್ತಿರುವಂತಹದ್ದು, ಸೂರ್ಯ ಬೆಳಗ್ತಿರುವಂತಹದ್ದು ತುಂಬಾ ಕಡಿಮೆ ಇಂಟೆನ್ಸಿಟಿಯಲ್ಲಿ ನಮಗೆ ಕಾಣಿಸ್ಲಿಕ್ಕೆ ಶುರು ಆಗತ್ತೆ. ಹೌದಾ? 6 ಗಂಟೆ ಬೆಳಕು ಒಂದಿರುತ್ತೆ, ಆದ್ರೂ ಬೆಳಕು ಕಡಿಮೆ ಇರುತ್ತೆ. ನೀವು ಹೊರಗಡೆ ಹೋದ ನಂತರ ಅದು ಬಿಸಿಲು ಅಂತ ಅನ್ಸೋದಿಲ್ಲ. ನೀವು ಎಷ್ಟೊತ್ ಬೇಕಾದ್ರೂ ಇರ್ತೀರಾ ಬೆಳಕಿನಲ್ಲಿ.
ಅದು ಹಾಗೆ 8 ಗಂಟೆ ಆಗ್ತಾ ಆಗ್ತಾ ಏನಾಗುತ್ತೆ 6 ಗಂಟೆಯಿಂದ 8 ಗಂಟೆ ಆಗ್ಬೇಕಾದ್ರೆ ಜಾಸ್ತಿ ಆಗತ್ತೆ. ಹ್ಮ್. ಬೆಳಕು ಜಾಸ್ತಿ ಆಗತ್ತೆ. ಆ ಬೆಳಕು ಕೊಡ್ತಿರುವಂತಹ ಕಿರಣಗಳ ಇಂಟೆನ್ಸಿಟಿನೂ ಜಾಸ್ತಿ ಆಗ್ತಾ ಹೋಗುತ್ತೆ. ಹ್ಮ್. ಅದಕ್ಕೆ ಕಾರಣ ಏನು ಅಂತ ಹೇಳಿದ್ರೆ, ಸೂರ್ಯ ಭೂಮಿಗೆ ಹತ್ರ ಆಗ್ಲಿಕ್ಕೆ ನೀವಿರುವಂತಹ ಪ್ರದೇಶಕ್ಕೆ ಹತ್ರ ಆಗ್ಲಿಕ್ಕೆ ಶುರು ಆಗ್ತಾನೆ. ಭೂಮಿ ಸುತ್ತಾ ಇರುತ್ತಲ್ವಾ ಸೂರ್ಯನ ಸುತ್ತು. ಹಂಗೆ ಸುತ್ಕೊಂಡು ನೀವಿರುವಂತಹ ಪ್ರಾಂತ್ಯ ಸೂರ್ಯನಿಗೆ ಹತ್ತಿರ ಬರ್ಲಿಕ್ಕೆ ಶುರು ಆಗ್ತಾ ಇರುತ್ತೆ. ಆಗ ಸೂರ್ಯನ ಕಿರಣಗಳು, ಸೂರ್ಯನ ಇಂಟೆನ್ಸಿಟಿ ಅನ್ನುವಂತಹದ್ದು ತುಂಬಾ ಹೆಚ್ಚುತ್ತೆ. ನಿಮಗೆ ಬೆಳಿಗ್ಗೆ ಬರ್ತಿರುವಂತಹ ಬೆಳಕಿಗಿಂತ ಮಧ್ಯಾಹ್ನ ಬರುವಂತಹ ಬೆಳಕು ಹೆಚ್ಚಾಗಿರುತ್ತೆ. ಬೆಳಗ್ಗೆ ಸ್ಲೋ ಆಗಿ ಬೆಳಕು ನಿಮ್ಮ ಜೀವನದಲ್ಲಿ ಪ್ರವೇಶಿಸಿ ಅದು ಬೆಳೀತಾ ಹೋಗುತ್ತೆ ಮಧ್ಯಾಹ್ನದವರೆಗೂ. ಮಧ್ಯಾಹ್ನ ಹೈಯೆಸ್ಟ್ ಆಗಿರುತ್ತಲ್ವಾ ಇಂಟೆನ್ಸಿಟಿ. ಬೆಳಕಿನ ಇಂಟೆನ್ಸಿಟಿ ಅಂದ್ರೆ ಬೆಳಕಿನ ತೀವ್ರತೆ ಮಧ್ಯಾಹ್ನ ತುಂಬಾ ಹೆಚ್ಚಾಗಿರುತ್ತಲ್ವಾ, ಅತ್ಯಂತ ಹೆಚ್ಚಾಗಿರುತ್ತಲ್ವಾ. ಹಾಗಾದ್ರೆ ಈ ಬೆಳಕು ಏನಾಯ್ತು? ಬೆಳಗ್ಗೆ ಶುರು ಆಯ್ತು, ಮಧ್ಯಾಹ್ನದವರೆಗೂ ಹೆಚ್ಚುತ್ತಾ ಮೇಲೋಯ್ತು. ದೇವ್ರು ಏನ್ ಕೋರ್ಕೊಳ್ತಿದ್ದಾರೆ ಅಂದ್ರೆ, ನಮ್ಮ ಜೀವನಗಳು ಸಹ, ನಮ್ಮ ಆತ್ಮಕ್ಕೆ ಸಂಬಂಧಪಟ್ಟಿರುವಂತಹ ಈ ಜೀವನಗಳು ಸಹ ಬೆಳಗ್ಗೆ ಸೂರ್ಯನ ಬೆಳಕು ಹೇಗೆ ಶುರುವಾಗಿ ಮಧ್ಯಾಹ್ನದವರೆಗೂ ಹೆಚ್ಚುತ್ತಾ ಹೋಯ್ತು, ಹಾಗೆ ಈ ಶುರು ಆದಂತಹ ನಮ್ಮ ಬ್ಯಾಪ್ಟಿಸಂ ತಗೊಂಡಾಗ ನಮ್ಮ ಆತ್ಮಕ್ಕೆ ಸಂಬಂಧಪಟ್ಟಿರುವಂತಹ ಜೀವನ, ದೇವರ ರಾಜ್ಯದಲ್ಲಿ ನಮ್ಮ ಜೀವನ ಏನ್ ಶುರು ಆಯ್ತು, ಅದು ಮತ್ತೆ ಈ ಬೆಳಕು ಹೆಚ್ಚುತ್ತಾ ಮಧ್ಯಾಹ್ನದವರೆಗೂ ಹೇಗ್ ಜಾಸ್ತಿ ಆಯ್ತು, ಹಾಗೆ ಹೆಚ್ಚುತ್ತಾ ಜಾಸ್ತಿ ಆಗ್ತಿರ್ಬೇಕಂತೆ. ಅದನ್ನೇ ನಾವು ಓದ್ಕೊಂಡಂತಹದ್ದು ಈ ಮಾತಿನಲ್ಲಿ. ಇನ್ನೊಂದ್ಸರಿ ಓದೋಣ ಮಾತನ್ನ. ನೀತಿವಂತರ ಮಾರ್ಗವು ಮಧ್ಯಾಹ್ನದವರೆಗೂ ಹೆಚ್ಚುತ್ತಾ ಬರುವ ಬೆಳಕಿನಂತಿದೆ. ಬೆಳಗಿನ ಬೆಳಕು ಮಧ್ಯಾಹ್ನದವರೆಗೂ ಈ ಬೆಳಗಿನ ಬೆಳಕು ಹೆಚ್ಚುತ್ತಾ ಬರ್ತಾ ಇರುತ್ತೆ. ಹಂಗೆ ಇರ್ಬೇಕು ನಮ್ಮ ಜೀವನವು ಅಂತ ಹೇಳಿ ದೇವ್ರು ಕೋರ್ಕೊಂಡ್ರು. ಹೌದಾ? ಹೆಚ್ಚುತ್ತಾ ಬರ್ತಿರ್ಬೇಕು. ಆತ್ಮಕ್ಕೆ ಸಂಬಂಧಪಟ್ಟಿರುವಂತಹ ವಿಚಾರಗಳಲ್ಲಿ ಬೆಳವಣಿಗೆ ಅನ್ನುವಂತಹದ್ದು ಜಾಸ್ತಿ ಆಗ್ತಿರ್ಬೇಕು ಪ್ರತಿನಿತ್ಯವೂ ಸಹ. ಕಳೆದ ನಿನ್ನೆ ಸುನೀಲ್ ಅಣ್ಣವರು ಒಂದು ಪ್ರಸ್ತಾವನೆಯನ್ನ ತಗೊಂಡ್ರು ಪ್ರಸಂಗ ಮಾಡ್ಬೇಕಾದ್ರೆ. ಏನು, ಯೇಸುಕ್ರಿಸ್ತರಿಗೂ ಆಪ್ಷನ್ ಇತ್ತು, ಏನು ಡೈರೆಕ್ಟ್ ಆಗಿ ಅವನ ಕಾಲದಲ್ಲಿ ಬಂದ್ಬಿಡುವಂತಹದ್ದು. 33 ವರ್ಷಕ್ಕಲ್ವಾ ಅವ್ರು ಪ್ರಾಣ ಕೊಟ್ಟಂತಹದ್ದು. ಓಕೆ, ಡೈರೆಕ್ಟ್ ಆಗಿ 33 ವರ್ಷಕ್ಕೆ ಹುಟ್ಬಿಟ್ಟಿದ್ರು ಅಂತ ಅನ್ಕೊಳ್ಳಿ. ಅಂದ್ರೆ ಆ ಯವನ ಕಾಲದಲ್ಲಿ, ಆ ಏಜ್ ಅಲ್ಲಿ ಡೈರೆಕ್ಟ್ ಆಗಿ ಹುಟ್ಟಿದ್ರು ಅಂತ ಅನ್ಕೊಳ್ಳಿ, ಆದಾಮನ ತರ. ಯಾಕಂದ್ರೆ ಆದಾಮನಿಗೆ ಬಾಲ್ಯ ಇರ್ಲಿಲ್ಲ ಅಲ್ವಾ, ಡೈರೆಕ್ಟ್ ಆಗಿ ಸಂಪೂರ್ಣ ಮನುಷ್ಯರಾಗಿ ಹುಟ್ಟಿದ್ದಲ್ವಾ. ಅದೇ ತರ ಅವರು ಹುಟ್ಟಿದ್ರು ಅಂತ ಅನ್ಕೊಳ್ಳಿ. ಎಷ್ಟು ದಿನ ಇರ್ಬೇಕಿತ್ತು? 6 ತಿಂಗಳಿದ್ರೆ ಸಾಕಾಗಿರ್ತಿತ್ತಲ್ವಾ. ಸಾಕಾಗಿ ಆಮೇಲೆ ಸಾಕಾಗಿರ್ತಾ ಇತ್ತು. ಅದಾದ್ಮೇಲೆ ಶಿಲ್ಬೆ ಇದನ್ನ ತಗೊಂಡು ನಂತರ ಒಂದಷ್ಟು ದಿನಗಳು ನಮ್ಮ ಜೊತೆ ಇತ್ತು, ಆಮೇಲೆ ಹೋಗ್ಬೋದಿತ್ತು. ಕರೆಕ್ಟ್ ಆಗಿ 1 ವರ್ಷ ಇದ್ದಿದ್ರೆ ಸಾಕಾಗಿರ್ತಿತ್ತಲ್ವಾ ನಮ್ ಜೊತೆ. 33 ವರ್ಷಗಳು ಏನಕ್ಕೋಸ್ಕರ ಇದ್ರು ನಮಗೆ, ನಮ್ಮ ಜೊತೆ ಭೂಮಿಯ ಮೇಲೆ? ಮಾದರಿ. ಯೇಸುಕ್ರಿಸ್ತರು ಆ 33 ವರ್ಷಗಳ ಆ ಜೀವನದಲ್ಲಿ, ಆ ಜೀವನದಲ್ಲಿ ನಾವ್ ನೋಡಿ ಕಲಿಬೇಕಾಗಿರುವಂತಹದ್ದು ಪ್ರತಿ ಪಾಯಿಂಟ್ ಅಲ್ಲೂ ಇದೆ. ಪ್ರತಿ ಪಾಯಿಂಟ್ ಅಲ್ಲಿ ಅಂದ್ರೆ, ಯೇಸುಕ್ರಿಸ್ತರು ಜನಿಸಿದ ನಂತರ ಹೇಗಿದ್ರು, ಶಿಶುವಾಗಿದ್ದಾಗ ಹೇಗಿದ್ರು, ನೆಕ್ಸ್ಟ್ ಬಾಲ್ಯದಲ್ಲಿ ಹೇಗಿದ್ರು, ಬಾಲ್ಯ ದಿನಗಳಲ್ಲಿ ಹೇಗಿತ್ತು ಯೇಸುಕ್ರಿಸ್ತರ ಬೆಳವಣಿಗೆ, ಅದಾದ ನಂತರ ಮತ್ತೆ ಯವನ ಕಾಲಕ್ಕೆ ಬಂದ ನಂತರ ಹೇಗಿತ್ತು ಯೇಸುಕ್ರಿಸ್ತರ ಜೀವನ ಶೈಲಿ, ಅದಾದ್ಮೇಲೆ ಸಂಪೂರ್ಣರಾದಾಗ ಅಂದ್ರೆ ಶಿಲುಬೆಯ ಹತ್ರ ಆ ಸನ್ನಿವೇಶಕ್ಕೆ ಬಂದಾಗ, ಅವರು ಕೊಟ್ಟಂತಹ ಕಾರ್ಯಕ್ರಮದ ಆ ಹಂತಕ್ಕೆ ಬಂದಾಗ ಹೇಗಿದ್ರು ಯೇಸುಕ್ರಿಸ್ತರು. ಈ ಟ್ರೆಜೆಕ್ಟರಿಯನ್ನ ನಾವು ನೋಡ್ಬೇಕಲ್ವಾ. ಇಲ್ಲಿಂದ ಹಿಡಿದು ಬೆಳೆದಿರುವಂತಹ ಈ ಟ್ರೆಜೆಕ್ಟರಿಯನ್ನು ನೋಡ್ಬೇಕಲ್ವಾ ನಾವು. ಅದನ್ನ ನೋಡಿ ನಾವು ಸಹ ಹಾಗೆ ಬೆಳಿಲಿಕ್ಕೆ ಒಂದು ಮಾದರಿಯನ್ನ ಸೆಟ್ ಮಾಡ್ಬೇಕಿತ್ತಲ್ವಾ. ಇದು ಒಂದು ಕಾರಣ. ಯೇಸುಕ್ರಿಸ್ತರು ಏನಕ್ಕೆ 33 ವರ್ಷಗಳು ನಮ್ಮ ಜೊತೆ ಇದ್ರು ಅಂದ್ರೆ ಸಾಕಷ್ಟು ಕಾರಣಗಳಿದೆ ಅದಕ್ಕೆ. ಅದರಲ್ಲಿ ಪ್ರಮುಖವಾಗಿರುವಂತಹ ಒಂದು ಕಾರಣ ಅಂತ ಹೇಳ್ಬೋದು ಇದನ್ನ. ಏನು, ಪ್ರತಿ ಹಂತದಲ್ಲೂ ನಮ್ಮ ಮಾದರಿಯನ್ನ ತೋರಿಸ್ಬೇಕು. ಯೇಸುಕ್ರಿಸ್ತರು ದೇವಾಲಯದಲ್ಲಿ ಕುತ್ಕೊಂಡು ವಾದ ಮಾಡ್ತಿರ್ತಾರೆ ಒಂದ್ಸಾರಿ. ಪ್ರಶ್ನೆ ಕೇಳಿ ಅವರೇ ಉತ್ತರ ಕೊಡ್ತಿರ್ತಾರೆ ಒಂದ್ಸಾರಿ, ಬೋಧಕರ ಮಧ್ಯದಲ್ಲಿ. ಗೊತ್ತಲ್ವಾ ನಮಗೆ? 12ನೇ ವಯಸ್ಸಿನಲ್ಲಿ. ನೀವ್ ಅದನ್ನ ನೋಡಿದಾಗ ಹೇಗ್ ಕಾಣಿಸ್ತಾರೆ ನಿಮಗೆ ಯೇಸುಕ್ರಿಸ್ತರು? ಬಾಲ್ಯ ದಿನಗಳಲ್ಲಿ, ಅಂದ್ರೆ ಸುಮಾರು ಟೀನೇಜ್ ಅಥವಾ ಬಾಲ್ಯ ಕ್ರಾಸಿಂಗ್ ಅಲ್ಲಿರುವಂತಹ ಏಜ್ ಅದು 12 ಇಯರ್ಸ್ ಅಂತ ಹೇಳಿದ್ರೆ ಹೇಗ್ ಕಾಣಿಸ್ತಾರೆ ಯೇಸುಕ್ರಿಸ್ತರು? ಬಾಲ್ಯದಲ್ಲಿ ಒಂಥರ ಕಾಣಿಸ್ತಿದ್ದಾರೆ, ಹೌದಾ? ನೆಕ್ಸ್ಟ್ ಮಿನಿಸ್ಟ್ರಿಯನ್ನು ಶುರು ಮಾಡ್ತಾರಲ್ವಾ. ಮಿನಿಸ್ಟ್ರಿ ಅಂದ್ರೆ ಸೇವೆ, ಸಂಪೂರ್ಣವಾಗಿ ಸೇವೆಗೆ ಡೆಡಿಕೇಟ್ ಆಗ್ತಾರಲ್ವಾ, ಅವಾಗ ಸುಮಾರು 30 ವರ್ಷ ಬ್ಯಾಪ್ಟಿಸಂ ತಗೊಂಡಾಗ. ಇನ್ನ 3 ವರ್ಷ ಸೇವೆ ಮಾಡ್ತಾರಲ್ವಾ, ಅವಾಗ ಹೇಗಿದ್ದಾರೆ ಯೇಸುಕ್ರಿಸ್ತರು ನಿಮ್ಮ ಕಣ್ಣಿಗೆ? ಬಾಲ್ಯದಲ್ಲಿ ಯೇಸುಕ್ರಿಸ್ತರು ಕಂಡಂತಹ ರೀತಿ ಬೇರೆ. 30 ವರ್ಷ ಆದ ನಂತರ, ಬ್ಯಾಪ್ಟಿಸಂ ತಗೊಂಡಂತಹ ನಂತರ, ಮಿನಿಸ್ಟ್ರಿಯನ್ನು ಶುರು ಮಾಡಿದ ನಂತರ, ಸೇವೆಯನ್ನು ಶುರು ಮಾಡಿ ಸಂಪೂರ್ಣವಾಗಿ ಸೇವೆಯಲ್ಲಿ ನಿಮಗ್ನರಾದ ನಂತರ ಯೇಸುಕ್ರಿಸ್ತರ ಬೆಳವಣಿಗೆ ಬೇರೆ. ಈ ಗ್ಯಾಪ್ ಅಲ್ಲಿ ಯೇಸುಕ್ರಿಸ್ತರು ಬೆಳೆದಿದ್ದಾರೆ ಅಂತ ನಿಮಗೆ ಅನ್ನಿಸ್ತಿದ್ಯಾ? ಅವರು ಸಂಪೂರ್ಣ ಜ್ಞಾನಿ, ಪರಲೋಕದಲ್ಲಿ ತಂದೆ ಎಲ್ಲವೂ ಸಹ ಹೇಳ್ಕೊಟ್ಟು ಕಳಿಸಿದ, ಅದೆಲ್ಲ ಬೇರೆ ವಿಚಾರ. ಆದ್ರೆ ನಮಗೇನ್ ಅರ್ಥ ಆಗ್ಬೇಕು, ನಮಗೆ ಮಾದರಿಯನ್ನ ಸೆಟ್ ಮಾಡುವಂತಹ ವಿಚಾರದ ಬಗ್ಗೆ ನಾವು ಮಾತಾಡ್ತಿರೋದ್ರಿಂದ
ಈ ಜರ್ನಿಯಲ್ಲಿ ಯೇಸು ಕ್ರಿಸ್ತರ ಬೆಳವಣಿಗೆ ನಮಗೆ ಕಾಣಿಸ್ತಿದ್ಯಾ? ಆ ಬೆಳವಣಿಗೆ ನಮ್ಮ ಜೀವನದಲ್ಲೂ ಕಾಣಿಸ್ಬೇಕು ಅನ್ನುವಂತಹದ್ದು ದೇವರ ಆಸೆ. 12ನೇ ವಯಸ್ಸಿಗೂ 12ನೇ ವಯಸ್ಸಲ್ಲಿ ಸ್ಟೇಜ್ ಕೆಳಗಡೆ ಕೂತ್ಕೊಂಡು ಪ್ರಶ್ನೆ ಕೇಳ್ತಾ, ಹೇಳ್ತಾ, ಡೌಟ್ ಕ್ಲಿಯರ್ ಮಾಡ್ತಾ ಇದ್ದಂತ ಯೇಸು ಕ್ರಿಸ್ತರಿಗೂ 30 ವರ್ಷ ಆದ ನಂತರ ದೊಡ್ಡ ದೊಡ್ಡ 5,000 ಜನ, 3,000 ಜನ, ಸಾವಿರಾರು ಜನರ ಮಧ್ಯೆ ಮಾತಾಡ್ತಿರುವಂತ ಯೇಸು ಕ್ರಿಸ್ತರಿಗೂ ಈ ಬೆಳವಣಿಗೆ ನಮಗೆ ಕಾಣಿಸ್ತಿದ್ಯಾ? ಅದನ್ನ ಗ್ರೋತ್ ಅಂತ ಹೇಳಿ ಕರಿತೀವಲ್ವಾ? ಅದೇ ಅಲ್ವಾ ಬೇಕಾಗಿರುವಂತಹದ್ದು, ಅದೇ ಅಲ್ವಾ ಡೆವಲಪ್ಮೆಂಟ್ ಅಂತ ಹೇಳುವಂತಹದ್ದು. ಇಷ್ಟಕ್ಕೂ 12ನೇ ವಯಸ್ಸು, ಅದರೊಳಗಿನ ಕಾಲ, ಅದಾದ ನಂತರ 12ನೇ ವಯಸ್ಸು, ಮತ್ತೆ ಆ 30 ವರ್ಷದವರೆಗೂ ಯೇಸು ಕ್ರಿಸ್ತರು ಏನ್ ಮಾಡ್ತಿದ್ರು ಅಂತ ಸತ್ಯವೇದದಲ್ಲಿ ನಾವು ನೋಡ್ತೀವಿ. ಲೂಕನು ಬರೆದ ಸುವಾರ್ತೆ, ಲೂಕನು ಬರೆದ ಸುವಾರ್ತೆ 2ನೇ ಅಧ್ಯಾಯ 52ನೇ ವಚನ, 2:52. ಯೇಸು ಜ್ಞಾನದಲ್ಲಿಯೂ ದೇಹಬಲದಲ್ಲಿಯೂ ವೃದ್ಧಿಯಾಗುತ್ತಾ ಬಂದನು. ಇದಲ್ಲದೆ ದೇವರ ಮತ್ತು ಮನುಷ್ಯರ ದಯೆಯು ಆತನ ಮೇಲೆ ಹೆಚ್ಚಾಗುತ್ತಾ ಬಂತು. ಏನಂತ ಓದ್ಕೊಂಡ್ವಿ? ಏಸು ಜ್ಞಾನದಲ್ಲಿಯೂ ದೇಹಬಲದಲ್ಲಿಯೂ ವೃದ್ಧಿಯಾಗುತ್ತಾ ಬಂದನು. ಯೇಸು ಕ್ರಿಸ್ತರ ಜೀವನದಲ್ಲಿ ನಡೀತಿರುವಂತಹ ವಿಚಾರಗಳಿವೆಲ್ಲವೂ ಸಹ 12ನೇ ವಯಸ್ಸಿನಿಂದ 30ವರೆಗೂ ಆಗಿರಬಹುದು, 12 ಒಳಗಿನಿಂದ ಆಗಿರಬಹುದು. ಹೌದಾ? ಏನಾಗಿದ್ರು ಯೇಸು ಕ್ರಿಸ್ತರು ಎಲ್ಲ ಹೊರಟೋಗಿದ್ರು, 12ನೇ ವಯಸ್ಸಿಂದ 30ನೇ ವರ್ಷದವರೆಗೂ ಕಾಣಿಸ್ತಾನೆ ಇರ್ಲಿಲ್ಲ ಅಂತ ಸಾಕಷ್ಟು ಜನ ಪ್ರಶ್ನೆ ಕೇಳಿರುವಂತ ನೀವು ನೋಡ್ತೀರ. ಅದಕ್ಕೆ ಆನ್ಸರ್ ಇಲ್ಲದೆ ಏನಾಗ್ತಿದ್ರು, ಈ ಗ್ಯಾಪ್ ಅಲ್ಲಿ ಏನಾಗ್ತಿದ್ರು ಯೇಸು ಕ್ರಿಸ್ತರು ಬೆಳೀತಾ 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 ವೃದ್ಧಿಯಾಗುತ್ತಾ ಅನ್ನುವಂತಹ ಪದವನ್ನ ಓದ್ಕೊಂಡ್ವಲ್ವಾ? ಜ್ಞಾನದಲ್ಲಿಯೂ ದೇಹಬಲದಲ್ಲಿಯೂ ವೃದ್ಧಿಯಾಗುತ್ತಾ ಬಂದನು. ವೃದ್ಧಿಯಾಗುವಂತಹದ್ದು ಅಂದ್ರೆ ಬೆಳೆಯುವಂತಹದ್ದೇನ? ನೆಕ್ಸ್ಟ್, ಇದಲ್ಲದೆ ದೇವರ ಮತ್ತು ಮನುಷ್ಯರ ದಯೆಯು ಆತನ ಮೇಲೆ ಹೆಚ್ಚಾಗುತ್ತಾ ಬಂತು. ಹೆಚ್ಚಾಗುತ್ತಾ ಬಂತು. ದೇವರ ಮತ್ತು ಮನುಷ್ಯರ ದಯೆ ಯೇಸು ಕ್ರಿಸ್ತರ ಮೇಲೆ ಹೆಚ್ಚಾಗುತ್ತಾ ಹೆಚ್ಚಾಗುತ್ತಾ ಬಂತಂತೆ. ನಾವ್ ಯಾವತ್ತಾದ್ರೂ ನಮ್ಮನ್ನ ಟೆಸ್ಟ್ ಮಾಡ್ಕೊಂಡಿದೀವ? ಇಷ್ಟಕ್ಕೂ ನನ್ನ ಮೇಲಿರುವಂತಹ ದೇವರ ದಯೆ ಪ್ರತಿದಿನವೂ ಪ್ರತಿ ವರ್ಷವೂ ಹೆಚ್ಚಾಗ್ತಿದ್ಯಾ ಅಂತ ಯಾವತ್ತಾದ್ರೂ ಕ್ವಶನ್ ಮಾಡ್ಕೊಂಡಿದೀವ ನಮ್ಮನ್ನ ನಾವು? ನನ್ನ ಮೇಲಿರುವಂತಹ ದೇವರ ದಯೆ ಪ್ರತಿನಿತ್ಯವೂ ಹೆಚ್ಚಾಗ್ತಿದ್ಯಾ, ಜಾಸ್ತಿ ಆಗ್ತಿದ್ಯಾ, ಅಥವಾ ನಾನು ಸ್ಟಾರ್ಟಿಂಗ್ ಅಲ್ಲಿ ಬಂದಾಗ ನನ್ನ ಮೇಲೆ ಎಷ್ಟು ದೇವರ ದಯೆ ಇದೆಯೋ ಇವಾಗ್ಲೂ ಅಷ್ಟೇ ಇದೆಯಾ? ನಮಗ್ ಗೊತ್ತಾಗುತ್ತೆ, ನಾವು ದೇವರಲ್ಲಿ ಬೆಳಿತಿದೀವ, ದೇವರಿಗಿನ್ನ ಹತ್ರ ಆಗ್ತಿದೀವ. ಇಲ್ಲಿ ದೇವರ ದಯೆ ಅನ್ನುವಂತಹದ್ದು, ಯೇಸು ಕ್ರಿಸ್ತರ ಮೇಲಿದ್ದಂತಹ ದೇವರ ದಯೆ ಅನ್ನುವಂತಹದ್ದು ಪ್ರತಿನಿತ್ಯವೂ ಹೆಚ್ಚಾಗ್ತಾ ಬರ್ತಿತ್ತಂತೆ. ಮನುಷ್ಯರ ದಯೆನೂ ಹೆಚ್ಚಾಗ್ತಿತ್ತು ಅವ್ರ ಮೇಲೆ, ದೇವರ ದಯೆನೂ ಹೆಚ್ಚಾಗ್ತಿತ್ತು. ನಮಗೆ ನಮಗೆ ಕಡಿಮೆ ಏನಾದ್ರೂ ಆಗೋಗ್ತಿದ್ಯಾ? ಒಂದ್ ವೇಳೆ ಇದಕ್ಕೆ ಉಲ್ಟಾ ಆಗಿ ಹೆಚ್ಚಾಗ್ಬೇಕಾಗಿರುವಂತಹದ್ದು ಕಡಿಮೆ ಏನಾದ್ರೂ ಆಗೋಗ್ತಿದ್ಯಾ? ದೇವರ ದಯೆ ಅನ್ನುವಂತಹದ್ದು ಅದಾಗಬಾರ್ದಲ್ವಾ? ಪ್ರತಿನಿತ್ಯವೂ ಅವರ ಜೀವನದಲ್ಲಿ ಮುಂದೆನೆ ಹೋಗ್ತಿತ್ತಂತೆ, ಯಾವತ್ತು ಹಿಂದೆ ಹೋಗೇ ಇಲ್ಲ. ನಾವು ಹಿಂದೆ ಹೋಗುವಂತಹದ್ದು, ಸೈಡ್ಗೆ ಹೋಗುವಂತಹದ್ದು, ಆ ಕಡೆ ಈ ಕಡೆ ನಿಂತೋಗುವಂತಹದ್ದು ಸ್ವಲ್ಪ ಹೊತ್ತು, ಆಮೇಲೆ ಮತ್ತೆ ಸ್ಟಾರ್ಟ್ ಆಗುವಂತಹದ್ದು, ಮತ್ತೆ 2 ನಿಮಿಷ ಆದ್ಮೇಲೆ ಮತ್ತೆ ಆಫ್ ಆಗುವಂತಹದ್ದು. ಇದೆಲ್ಲ ಅಲ್ವಾ ದೇವರು ಕೋರ್ಕೊಳ್ತಿರುವಂತಹದ್ದು? ಬೆಳೀತಾ ಬೆಳೀತಾ ಹೋಗ್ತಿರ್ಬೇಕು. ಪ್ರತಿದಿನವೂ ಪ್ರತಿ ವರ್ಷವೂ. ಕಳೆದ ವರ್ಷ ಎಲ್ಲಿದ್ದೀನಿ ಆತ್ಮಕ್ಕೆ ಸಂಬಂಧಪಟ್ಟಿರುವಂತಹ ಪರಿಸ್ಥಿತಿಗಳಲ್ಲಿ, ಈ ವರ್ಷ ಎಲ್ಲಿದ್ದೀನಿ? ಕಳೆದ ವರ್ಷ ಸ್ಟೇಜ್ ಮೇಲೆ ಪ್ರಾರ್ಥನೆ ಕೊಟ್ಟಾಗ ಭಯ ಆಗ್ತಿತ್ತು. ಈ ವರ್ಷ ಧೈರ್ಯವಾಗಿ ಬಂದು ಮಾಡ್ಲಿಕ್ಕೆ ದೇವರು ಶಕ್ತಿ ಕೊಟ್ಟಿದ್ದಾರೆ. ನಾನು ಕಲ್ತಿದ್ದೀನಿ ಅದನ್ನ ದೇವರ ಕೃಪೆಯ ಮೂಲಕ ಅಂತ ಯಾವತ್ತಾದ್ರೂ ಅನ್ಸಿದ್ಯಾ ನಮಗೆ? ಅನ್ಸಿದ್ರೆ ಸಂತೋಷ, ನೀವು ಬೆಳೆದಿದ್ದೀರಾ ಆತ್ಮಕ್ಕೆ ಸಂಬಂಧಪಟ್ಟಿರುವಂತಹ ವಿಚಾರದಲ್ಲಿ. ಕಳೆದ ವರ್ಷ ಪ್ರಾರ್ಥನೆ ಸರಿಯಾಗಿ ಹೇಗ್ ಮಾಡ್ಬೇಕು ಅಂತ ಗೊತ್ತಾಗ್ತಿರ್ಲಿಲ್ಲ ಬ್ರದರ್. ಮನೆಯಲ್ಲಾಗ್ಲಿ ಪ್ರಾರ್ಥನೆ ಹೇಗ್ ಮಾಡುವಂತಹದ್ದು ಅಂತ ಗೊತ್ತಾಗ್ತಿರ್ಲಿಲ್ಲ. ಈ ವರ್ಷ ಪ್ರಾರ್ಥನೆ ಮಾಡುವಂತಹದನ್ನ ಕಲ್ತಿದ್ದೀನಿ ಗೊತ್ತಾ? ಯಾವ ಸಂದರ್ಭಕ್ಕೆ ಬೇಕಾದ್ರೂ, ಯಾವ ಸನ್ನಿವೇಶದಲ್ಲಿ ಬೇಕಾದ್ರೂ ಪ್ರಾರ್ಥನೆಯನ್ನು ಕೊಟ್ಟರು ನಾನು ಮಾಡಬಲ್ಲೆ. ಇದು ಬೆಳವಣಿಗೆ, ಹೌದಾ? ನಾನು ಆಗ್ಲೇ ಹೇಳಿದ್ನಲ್ವಾ, ವಚನ ಓದಿ ಓದಿ ನಿಲ್ಲಿಸ್ತಿದ್ದೆ, ಒಂದೇ ಅಧ್ಯಾಯ ಓದ್ತಿದ್ದೀನಿ, ಆಮೇಲೆ ನಿಲ್ಲಿಸ್ಬಿಡ್ತಿದ್ದೆ. ಈಗ ಸಾಕಷ್ಟು ಕಂಟಿನ್ಯೂಸ್ ಆಗಿ ದೀರ್ಘ ಸಮಯದವರೆಗೂ ಸತ್ಯವೇದವನ್ನು ಓದುವಂತಹ ಪಟ್ಟು ಬಂದಿದೆ. ಇದು ಬೆಳವಣಿಗೆ. ಈ ತರ ಯಾವತ್ತಾದ್ರೂ ನಮಗನ್ಸಿದ್ರೆ ಅದನ್ನ ಬೆಳವಣಿಗೆ ಅಂತ ಹೇಳಿ ಕರಿಬಹುದು. ಅನ್ನಿಸ್ದೆ ಹೋದ್ರೆ ಬ್ರದರ್, ಸಾಕಷ್ಟು ಜನ ಇನ್ನೊಂದ್ ತರನು ಹೇಳ್ತಾರೆ ಇದನ್ನ. ಏನಂತ ಹೇಳ್ತಾರೆ? ಬ್ರದರ್, ಒಂದು ಕಾಲದಲ್ಲಿ ಪ್ರಾರ್ಥನೆ ಮಾಡ್ಲಿಕ್ಕೆ ಶುರು ಮಾಡಿದ್ರೆ ನಿಲ್ಲಿಸ್ತಾನೆ ಇರ್ಲಿಲ್ಲ ಬ್ರದರ್, 3 ಗಂಟೆ ಆದ್ರು. ಈಗ 5 ನಿಮಿಷನೂ ಪ್ರಾರ್ಥನೆ ಮಾಡುವುದಿಲ್ಲ. ಇದನ್ನ ಏನಂತ ಕರಿತೀವಿ? ಇದನ್ನ ಏನಂತ ಕರಿತೀವಿ? ಕೌಂಟರ್ ಡೆವಲಪ್ಮೆಂಟ್ ಅಲ್ವಾ ಇದು? ಯಾಕೆಂದ್ರೆ ವಾಪಸ್ ಹೋಗ್ತಿದೆ ನಮ್ಮ ಟ್ರಜೆಕ್ಟರಿ. ಒಂದು ಕಾಲದಲ್ಲಿ ಕಂಟಿನ್ಯೂಸ್ ಆಗಿ ಕುತ್ಕೊಂಡು 3 ಗಂಟೆ ಪ್ರಸಂಗ ಕೇಳ್ತಿದ್ದೆ ಬ್ರದರ್, ಈಗ 5 ನಿಮಿಷನೂ ಕುತ್ಕೊಳ್ಲಿಕ್ಕೆ ಆಗೋದಿಲ್ಲ. ಒಂದು ಕಾಲದಲ್ಲಿ ದೇವರಲ್ಲಿ ಹಿಂಗಿದ್ದೆ ಬ್ರದರ್, ಈಗ ಇಲ್ಲ. ಇದನ್ನ ಏನಂತ ಕರಿತೀವಿ? ಹಿಂದೆ ಹೋಗ್ತಿದೆಯಲ್ವಾ, ಮುಂದೆ ಅಲ್ವಾ ಹೋಗ್ಬೇಕು. ನಮ್ಮನ್ನ ನಾವು ಯೋಚನೆ ಮಾಡ್ಕೊಬೇಕಾಗಿರುವಂತಹ ವಿಚಾರ.
ಬೆಳಿಗ್ಗೆ ಸೂರ್ಯ ಉದಯಿಸಿ ಮಧ್ಯಾಹ್ನದವರೆಗೂ ಹೇಗೆ ಹೆಚ್ಚುತ್ತಾ ಹೆಚ್ಚುತ್ತಾ ಹೋಗುತ್ತೋ ಹಾಗ್ ಮುಂದೆ ಮುಂದೆ ಹೋಗ್ಬೇಕು ಅಂತ ಹೇಳಿ ದೇವ್ರು ಕೋರ್ಕೊಂಡಂತಹದ್ದು. ಆಮೇಲೆ ಸೂರ್ಯನ ತರ ಮತ್ತೆ ಮಧ್ಯಾಹ್ನದವರೆಗೂ ಜಾಸ್ತಿಯಾಗಿ ಮಧ್ಯಾಹ್ನದಿಂದ ಸಂಜೆವರೆಗೂ ಕಡಿಮೆ ಆಗ್ಬೇಕು ಅಂತ ಬರ್ಸಿಲ್ಲ ಬೈಬಲ್ ಅಲ್ಲಿ. ಬೈಬಲ್ ಅಲ್ಲಿ ಬರ್ಸಿರುವಂತಹದ್ದು ಇಷ್ಟೇ, ಬೆಳಗ್ಗೆ ಉದಯಿಸುವಂತ ಸೂರ್ಯ ಮಧ್ಯಾಹ್ನದವರೆಗೂ ಹೇಗೆ ಹೆಚ್ಚುತ್ತಾ ಹೋಗುತ್ತೋ ಹಾಗೆ ಹೆಚ್ಚುತ್ತಾ ಹೋಗ್ಬೇಕು ಅಂತ ಬರ್ಸಿರುವಂತಹದ್ದು. ಮತ್ತೆ ಆಮೇಲೆ ನಾವ್ ಅದನ್ನ ಉಲ್ಟಾ ತಗೊಂಡು ಸೂರ್ಯನ ಎಕ್ಸಾಂಪಲ್ ಇಟ್ಕೊಂಡು ಬ್ರದರ್ ನಾವ್ ಹೆಂಗೆ ಅಂದ್ರೆ ಮಧ್ಯಾಹ್ನ ಸೂರ್ಯ ಹೇಗೆ ಜಾಸ್ತಿ ಇರುತ್ತೋ ಸಂಜೆ ಆಗ್ತಾ ಇದ್ದಂಗೆ ಹೇಗೆ ಕಡಿಮೆ ಆಗೋಗುತ್ತೋ ಹಂಗ್ ನಾವು ಬೆಳವಣಿಗೆ ಡ್ರಾಪ್ ಆಗ್ತೀವಿ ಅಂದ್ರೆ ವೇಸ್ಟ್ ನಾವು. ಅದಕ್ಕೆ ದೇವ್ರು ಕರೆಕ್ಟ್ ಆಗಿ ಮಧ್ಯಾಹ್ನದವರೆಗೂ ನಿಲ್ಸಿದ್ದಾರೆ ಅಲ್ಲಿಗೆ, ಆ ಎಕ್ಸಾಂಪಲ್ ಅಲ್ಲಿ ಜ್ಞಾನೋಕ್ತಿಗಳ ಗ್ರಂಥದಲ್ಲಿ ನಾವು ಓದಂತಹ ಮಾತು. ಬೆಳಗ್ಗೆ ಶುರು ಆಗಿ ಮಧ್ಯಾಹ್ನದವರೆಗೂ ಹೇಗೆ ಹೆಚ್ಚುತ್ತಾ ಹೆಚ್ಚುತ್ತಾ ಹೋಗುತ್ತೋ ಹಾಗೆ ಹೆಚ್ಚುತ್ತಾ ಹೆಚ್ಚುತ್ತಾನೆ ಹೋಗ್ತಿರ್ಬೇಕು. ಹೌದಾ? ಕಲ್ತಿದೀವ ಏನಾದ್ರು ಈ ಸಂದೇಶದಲ್ಲಿ? ಏನೇನ್ ನೋಡಿದೀವಿ ಸಂದೇಶದಲ್ಲಿ? ಬೆಳಿಬೇಕು. ಆ ಬೆಳವಣಿಗೆ ಒಂದೇ ಒಂದು ಆಯಾಮದಲ್ಲಿ ಆಗಿರಬಾರ್ದು, ಎಲ್ಲಾ ಆಯಾಮದಲ್ಲೂ ಆಗಿರ್ಬೇಕು, ಎಲ್ಲಾ ಕ್ಷೇತ್ರದಲ್ಲೂ ಬೆಳಿಬೇಕು. ನೀವು ನಿಮ್ಮ ಮಕ್ಕಳಿಗೆ ಒಂದ್ ಸಬ್ಜೆಕ್ಟ್ ಪಾಠ ಮಾಡಿದ್ರೆ ಹೇಗೆ ಸುಮ್ನೆ ಇರೋದಿಲ್ವೋ, ದೇವರು ನಾವು ಒಂದೇ ಕಡೆ ಬೆಳೀತಾ ಹೋದ್ರೆ ಬೇರೆ ಎಲ್ಲೂ ಬೆಳವಣಿಗೆ ಕಾಣಿಸ್ತಿಲ್ಲ ಅಂತ ಹೇಳಿದ್ರೆ ಆ ಜೀವನದಿಂದ ದೇವರಿಗೆ ಬರುವಂತಹ ಪ್ರಯೋಜನ ಏನೂ ಇಲ್ಲ. ಸಾಕಷ್ಟು ವರ್ಷದಿಂದ ನೀವು ವಾಕ್ಯ ಕೇಳ್ತಿರ್ತೀರಾ, ಹೌದಾ? ಸಾಕಷ್ಟು ವರ್ಷದಿಂದ ಕೇಳ್ತಿರ್ತೀರ. ಇದನ್ನ ನೀವ್ ಕೇಳಿರುವಂತಹ ವಾಕ್ಯವನ್ನ ನಾವು ಎಷ್ಟು ಅಳವಡಿಸ್ಕೊಂಡಿದ್ದೀವಿ, ಇದು ಫಸ್ಟ್ ಪಾಯಿಂಟ್. ಬೆಳವಣಿಗೆಯಲ್ಲಿ ನಾವು ಎಷ್ಟು ನಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡಿದ್ದೀವಿ, ಅದು ಫಸ್ಟ್ ಪಾಯಿಂಟ್. ಆದ್ರೆ ಸೆಕೆಂಡ್ ಪಾಯಿಂಟ್ ಏನು, ಇದನ್ನ ಎಷ್ಟು ಜನಕ್ಕೆ ಹೇಳಿದೀವಿ? ಸ್ಟೇಜ್ ಮೇಲೆ ನಿಂತ್ಕೊಂಡು ಹೇಳ್ಬೇಕಾಗಿಲ್ಲ ಅಲ್ವಾ ಅದನ್ನ. ನಮಗ್ ಸ್ಟೇಜ್ ಮೇಲೆ ನಿಂತ್ಕೊಂಡು ಹೇಳುವಂತಹ ಅವಕಾಶಗಳಿಲ್ಲದೆ ಹೋದ್ರು, ಅಥವಾ ನಮಗೆ ಆ ಸತ್ಯವೇದ ಆ ರೀತಿಯಾಗಿರುವಂತಹ ಪರಿಸ್ಥಿತಿಗಳು ಕಲ್ಪಿಸ್ಕೊಡ್ಲಿಕ್ಕೆ ಸಾಧ್ಯವಾಗದೇ ಇದ್ರು ನಮ್ಮ ಜ್ಞಾನಕ್ಕೆ, ನೆಕ್ಸ್ಟ್ ಸೆಕೆಂಡ್ ನಾವು ಮಾಡಬಹುದಾಗಿರುವಂತಹದ್ದು ಏನು, ನಮ್ಮ ಪಕ್ಕದಲ್ಲಿರುವಂತವ್ರಿಗಾದ್ರೂ ಹೇಳ್ಬೋದಾ? ನಿಮಗೆ ಗೊತ್ತಿರುವಂತವ್ರು, ನಿಮ್ಮ ಜೊತೆ ಇರುವಂತವ್ರು, ನಿಮ್ಮ ಸಂಬಂಧಿಕರು, ಬಂಧು ಬಳಗ, ನಿಮ್ಮ ಉದ್ಯೋಗದ ಜಾಗದಲ್ಲಿ ಇವ್ರಿಗಾದ್ರೂ ಹೇಳ್ಬೋದಾ? ಎಷ್ಟ್ ಜನಕ್ಕೆ ಹೇಳಿದೀವಿ? ಕಳೆದ ವರ್ಷ ಎಷ್ಟ್ ಜನಕ್ಕೆ ಹೇಳಿದೀರಾ ನೀವು ಕೇಳಿದಂತಹ ವಾಕ್ಯವನ್ನ? ಈ ವರ್ಷ ಎಷ್ಟ್ ಜನಕ್ಕೆ ಹೇಳಿದೀವಿ? ಇದಲ್ವಾ ಬೆಳವಣಿಗೆ. ನಾವು ಎಷ್ಟು ಪ್ರಸಂಗಗಳನ್ನ ನಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡಿದ್ದೀವಿ. ಒಂದು ದಿನ ನೀವು ಬರ್ಕೊಂಡಿರುವಂತಹ ನೋಟ್ಸ್ ಅನ್ನ ನಿಮ್ಮ ಮುಂದೆ ಇಟ್ಕೊಂಡು ಒಂದು ಪೆನ್ ಅನ್ನ ತಗೊಳ್ಳಿ ಕೈಯಲ್ಲಿ. ಏನಕ್ಕೋಸ್ಕರ? ಟಿಕ್ ಮಾಡ್ಲಿಕ್ಕೆ. ಮೇಲ್ ಟೈಟಲ್ ಇರುತ್ತಲ್ವಾ, ಅಂಶದ ಟೈಟಲ್ ಇರುತ್ತಲ್ವಾ ಮೇಲೆ ನೀವು ಬರ್ಕೊಂಡಿರುವಂತಹ ಪಾಠಕ್ಕೆ, ಈ ಅಂಶ ನನ್ನ ಜೀವನದಲ್ಲಿ ಅಳವಡಿಸ್ಕೊಂಡಿದ್ದೀನ. ಕೋಪದ ಬಗ್ಗೆ ಯಾವ್ದೋ ಒಂದು ಮೆಸೇಜ್ ಕೇಳಿರ್ತೀರಾ, ಕೋಪ ಹೇಗ್ ಮಾಡ್ಕೊಬಹುದು, ಹೇಗ್ ಮಾಡ್ಕೊಬಾರದು, ಯಾವ ಸಮಯದಲ್ಲಿ ನಮ್ಗೆ ಕೋಪ ಬರ್ಲೇಬಾರದು ಅನ್ನುವಂಥದ್ದು ಅದ್ರಲ್ಲಿರುತ್ತೆ. ಇದು ನನ್ನ ಜೀವನದಲ್ಲಿ ನೆರವೇರಿದೆ ಅಂತ ಹೇಳಿ ಹೇಳಿದ್ರೆ ಟಿಕ್ ಮಾಡಿ, ಇಲ್ಲ ಅಂತ ಹೇಳಿದ್ರೆ ರಾಂಗ್ ಹಾಕಿ. ಆಮೇಲೆ ಕೊನೆಯಲ್ಲಿ ಎಲ್ಲಾ ಅಂಶಗಳಿಗೂ ಟಿಕ್ ಮಾಡಿದ ನಂತರ ಎಷ್ಟು ಟಿಕ್ ಗಳು ಸಿಕ್ಕುತ್ತೆ, ಎಷ್ಟು ರಾಂಗ್ ಗಳು ಸಿಕ್ಕುತ್ತೆ ಅಂತ ಹೇಳಿ ನಮಗ್ ಗೊತ್ತಾಗತ್ತೆ. ಆವಾಗ ಎಷ್ಟು ಸಂದೇಶಗಳು ನಿಜವಾಗ್ಲೂ ನಮ್ಮ ಜೀವನದಲ್ಲಿ ಅಳವಡಿಕೆ ಆಗಿದೆ ಅನ್ನುವಂಥದ್ದು ನಮ್ಗೆ ಅರ್ಥ ಆಗುತ್ತೆ. ಹೌದಾ? ಅವಾಗ ಗೊತ್ತಾಗುತ್ತೆ ನಾವು ಬೆಳೀತಿದೀವ ಅಥವಾ ಹಿಂದೆ ಹೋಗ್ತಿದೀವ. ಕೇಳುವಂತವ್ರು ಮಾತ್ರನ ನಾವು, ಕೇಳುವಂತಹದನ್ನ ಅಳವಡಿಸ್ಕೊಳ್ಳುವಂತವರು ನಾವು ಅಂತ ಹೇಳಿ ನಮ್ಗೆ ಅರ್ಥ ಆಗುತ್ತೆ. ಹೌದಾ? ನೆಕ್ಸ್ಟ್ ಸತ್ಯವೇದದಲ್ಲಿ ಇನ್ನೊಂದೆರಡು ವಚನಗಳನ್ನು ನೋಡೋಣ. ಕೊರಿಂಥದವರಿಗೆ ಬರೆದ ಎಫೆಸದವರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯ 13ನೇ ವಚನ. 4:13. ನಾವೆಲ್ಲರೂ ನಂಬಿಕೆಯಿಂದಲೂ ದೇವಕುಮಾರನ ವಿಷಯವಾದ ಜ್ಞಾನದಿಂದಲೂ ಉಂಟಾಗುವ ಐಕ್ಯವನ್ನು ಹೊಂದಿ ಪ್ರವೀಣತೆಗೆ ಬಂದವರಾಗಿ ಕ್ರಿಸ್ತನ ಪರಿಪೂರ್ಣತೆ ಎಂಬ ಪ್ರಮಾಣವನ್ನು ಮುಟ್ಟುವ ತನಕ ದೇವಜನರನ್ನು ಯೋಗ್ಯ ಸ್ಥಿತಿಗೆ ತರುವ ಕೆಲಸಕ್ಕೋಸ್ಕರವೂ ಸಭೆಯ ಸೇವೆಗೋಸ್ಕರವೂ ಕ್ರಿಸ್ತನ ದೇಹವು ಅಭಿವೃದ್ಧಿಯಾಗುವುದಕ್ಕೋಸ್ಕರವೂ ಆತನು ಇವರನ್ನು ಅನುಗ್ರಹಿಸಿದನು. ಏನೇನು ಓದ್ಕೊಂಡ್ವಿ? 12ನೇ ವಚನದಿಂದ ಓದಿರುವಂತಹದ್ದು. ಸೊ ಇನ್ನೇನ್ ಅರ್ಥ ಆಯ್ತು ನಮ್ಗೆ ಅದರಲ್ಲಿ? ನಾವೆಲ್ಲರೂ ನಂಬಿಕೆಯಿಂದಲೂ ದೇವಕುಮಾರನ ವಿಷಯವಾದ ಜ್ಞಾನದಿಂದಲೂ ಉಂಟಾಗುವ ಐಕ್ಯವನ್ನು ಹೊಂದಿದ ನಂತರ ಏನಾಗ್ಬೇಕಂತೆ? ಪ್ರವೀಣತೆಗೆ ಬಂದವರಾಗಿ ಎಕ್ಸ್ಪರ್ಟ್ ಗಳಾಗ್ತಾ ಹೋಗ್ಬೇಕಂತೆ ಅದರಲ್ಲಿ. ನಾವೇನು ಜ್ಞಾನವನ್ನ ಕಲ್ತಿದೀವಿ, ಇವಾಗ ನಾವು ಮೇಲೆ ಓದ್ಕೊಂಡ್ವಲ್ವಾ, ನಂಬಿಕೆಯಿಂದಲೂ ದೇವಕುಮಾರನ ವಿಷಯವಾದ ಜ್ಞಾನದಿಂದಲೂ ಉಂಟಾಗುವ ಐಕ್ಯವನ್ನು ಹೊಂದಿ, ಆ ಐಕ್ಯತೆಯಲ್ಲಿ, ಆ ಜ್ಞಾನದ ಮೂಲಕ ಉಂಟಾಗುವಂತಹ ಐಕ್ಯತೆಯಲ್ಲಿ ಏನಾಗ್ಬೇಕಂತೆ? ಪ್ರವೀಣತೆಗೆ ಬಂದವರಾಗಿ. ಯಾವಾಗ ಪ್ರವೀಣರಾಗ್ತೀವಿ ಹೇಳಿ ಪ್ರಿಯರೇ? ಯಾವಾಗ ಪ್ರವೀಣರಾಗ್ತೀವಿ? ನೀವು ಒಂದು ಉದ್ಯೋಗವನ್ನು ಮಾಡ್ತಿದ್ದೀರಾ ಅಂತ ಅನ್ಕೊಳ್ಳಿ. ಆ ಉದ್ಯೋಗದಲ್ಲಿ ಯಾವಾಗ ಪ್ರವೀಣರಾಗ್ತಾರೆ? ಡ್ರೈವಿಂಗ್, ಒಬ್ಬ ಮನುಷ್ಯ ಡ್ರೈವಿಂಗ್ ಕಲ್ತಂತಹ ಪ್ರಾರಂಭದ 1 ತಿಂಗಳಲ್ಲಿ ಪ್ರವೀಣನು ಅಂತ ಹೇಳಿ ಕರಿತೀವ? ಇಲ್ಲ ಅಲ್ವಾ? ಏನು ಡ್ರೈವಿಂಗ್ ಅಲ್ಲಿ ಪ್ರವೀಣರು ಅಂತ ಹೇಳಿ ಯಾವಾಗ ಕರಿಬಹುದು ಒಬ್ಬ ಮನುಷ್ಯನನ್ನ? ಇದೇ ಕೆಲಸವನ್ನ ಸುಮಾರು 10, 15 ವರ್ಷ, 20 ವರ್ಷ ಮಾಡ್ತಾ ಬರ್ತಿದ್ದಾನೆ. ಬೇರೆ ಬೇರೆ ರೀತಿಯಾಗಿರುವಂತಹ ಕಾರ್ಗಳನ್ನ, ಬೇರೆ ಬೇರೆ ರೀತಿಯಾಗಿರುವಂತಹ ಟ್ರಕ್ ಗಳನ್ನೆಲ್ಲ ಓಡಿಸಿದಾನೆ ಅಂತ ಅನ್ಕೊಳ್ಳಿ. ಅವಾಗ ಏನಂತ ಕರಿಬಹುದು ಆ ಮನುಷ್ಯನನ್ನ?
ಪ್ರವೀಣನು. ಯಾವ್ದ್ರಲ್ಲಿ? ಡ್ರೈವಿಂಗ್ ಮಾಡುವುದರಲ್ಲಿ ಪ್ರವೀಣನು ಅಲ್ವಾ? ಬೆಳಿತಾ ಬೆಳಿತಾ ಹೋಗ್ಬೇಕು. ಮತ್ತೆ ನನ್ಗೆ ಈ ಕಾರ್ ಬಿಟ್ಟು ಬೇರೆ ಯಾವ ಕಾರು ಓಡಿಸ್ಲಿಕ್ಕೆ ಬರೋದಿಲ್ಲ. ನೀ ಯಾವ ಪ್ರವೀಣನು ಅಲ್ವಾ? ಅಲ್ವಾ? ಅದು ವರ್ಕ್ ಆಗೋದಿಲ್ಲ ಅಲ್ವಾ? ಯಾವ ಸಂದರ್ಭದಲ್ಲಿ ಬೇಕಾದ್ರೂ ಕಾಂಪ್ರಿಹೆನ್ಸಿವ್ ಡೆವಲಪ್ಮೆಂಟ್, ಒಂದು ಡ್ರೈವಿಂಗ್ ಅನ್ನುವಂತಹ ಒಂದು ಕ್ಷೇತ್ರದಲ್ಲಿ ಈ ಮನುಷ್ಯನು ಪ್ರವೀಣನು ಅಂತ ಹೇಳ್ಬೇಕು ಅಂತ ಹೇಳಿದ್ರೆ ಬೇರೆ ಬೇರೆ ರೀತಿಯಾಗಿರುವಂತಹ ಸನ್ನಿವೇಶಗಳನ್ನ ಎದುರಿಸ್ಲಿಕ್ಕೆ ಬರ್ಬೇಕು ಆ ವ್ಯಕ್ತಿಗೆ. ಹೌದಾ? ಬೇರೆ ಬೇರೆ ರೀತಿಯಾಗಿರುವಂತಹ ಆಯಾಮಗಳು. ನಾವು ಬೇರೆ ಬೇರೆ ರೀತಿಯಾಗಿರುವಂತಹ ಕಾಂಪ್ರಿಹೆನ್ಸಿವ್ ಅನ್ನುವಂತಹ ಪದವನ್ನ ಸ್ಟ್ರೆಸ್ ಮಾಡ್ತಿದೀವಿ ಸಂದೇಶದಲ್ಲಿ. ಈಗ ಕ್ರೈಸ್ತವ್ಯದಲ್ಲಿ ಅಥವಾ ನಮ್ಮ ಆತ್ಮಕ್ಕೆ ಸಂಬಂಧಪಟ್ಟಿರುವಂತಹ ಜೀವನಗಳಲ್ಲಿ ಪ್ರವೀಣರು ಅಂತ ಹೇಳಿ ನಮ್ಮನ್ನ ಕರಿಬೇಕು ಅಂತ ಹೇಳಿದ್ರೆ, ದೇವರು ಬೇರೆ ಯಾರು ಅಲ್ಲ, ದೇವರು ನಮ್ಮನ್ನ ಕರಿಬೇಕು ಅಂತ ಹೇಳಿದ್ರೆ ಹೇಗಿರ್ಬೇಕು ನಾವು? ಬೇರೆ ಬೇರೆ ಆಯಾಮಗಳಲ್ಲಿ ಪ್ರತಿನಿತ್ಯವೂ ಸಾಕಷ್ಟು ವರ್ಷಗಳಿಂದ ಬೆಳಿತಿರುವಂತವರಾಗಿರ್ಬೇಕು, ಪ್ರವೀಣರಾಗಿರ್ಬೇಕು ಅಂತ ಹೇಳಿದ್ರೆ ಸಾಕಷ್ಟು ವರ್ಷಗಳಿಂದ ಈ ಜರ್ನಿ ಅನ್ನುವಂತಹ ನಡೀತಲೇ ಇರ್ಬೇಕು. ಒಬ್ಬ ಮನುಷ್ಯನಿಗೆ 40 ವರ್ಷ ಅಂದ್ರೆ 20 ವರ್ಷಕ್ಕೆ ಬ್ಯಾಪ್ಟಿಸಮ್ ತಗೊಂಡಿದ್ದಾನೆ. 20 ವರ್ಷದಿಂದ 20 ವರ್ಷದ ಹಿಂದೆ ಬ್ಯಾಪ್ಟಿಸಮ್ ತಗೊಂಡಿದ್ದಾನೆ ಅಂದ್ರೆ 20ನೇ ವಯಸ್ಸಿನಲ್ಲಿ ತಗೊಂಡಿದ್ದಾನೆ. ಈಗ ಆ 20ನೇ ವಯಸ್ಸಿನಿಂದ 40ನೇ ವಯಸ್ಸಿನವರೆಗೂ 20 ವರ್ಷ ಸಿಕ್ಕಿದೆ ಈ ಮನುಷ್ಯನಿಗೆ. ಎಷ್ಟು ಬೆಳೆದಿದ್ದಾನೆ? ಆ 20 ವರ್ಷ ಸಾಕಲ್ವ ಪ್ರವೀಣನಾಗ್ಲಿಕ್ಕೆ? ದೇವರ ಮೇಲಿರುವಂತಹ ನಂಬಿಕೆ, ಪ್ರಪ್ರಥಮವಾಗಿ ಕ್ರಿಸ್ತನ ಕುರಿತಂತಹ ಜ್ಞಾನ. ಈಗ ನಾವು ಓದ್ಕೊಂಡಂತಹ 2 ಪಾಯಿಂಟ್ಸ್, ಇವಾಗ ವಚನದಲ್ಲಿ 2 ಪಾಯಿಂಟ್ಸ್ ಇದೆ, 2 ಪಾಯಿಂಟ್ಸ್ ಇದೆ ನಾವು ನೋಡ್ತಾ ಇರುವಂತಹ 2 ಪಾಯಿಂಟ್ಸ್ ಸಹ. ಒಂದು, ದೇವರ ಮೇಲಿರುವಂತಹ ನಂಬಿಕೆ. 2, ಕ್ರಿಸ್ತನ ಕುರಿತಂತಹ ಜ್ಞಾನ. ಇವೆರಡೂ ವಿಚಾರದಲ್ಲಿ ಪ್ರವೀಣರಾಗಿರ್ಬೇಕಂತೆ. ಪ್ರವೀಣರಾಗಲಿಕ್ಕೆ ನಮ್ಗೆ ಸಾಕಷ್ಟು ಸಮಯ ಕೊಟ್ಟಿದ್ದಾರೆ ದೇವರು. ಬ್ಯಾಪ್ಟಿಸಮ್ ತಗೊಂಡಾಗಿಂದ ನಮ್ಮ ಮರಣದವರೆಗೂ ನಾವು ಪ್ರವೀಣರಾಗ್ತಾ ಆಗ್ತಾ 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 ಹೋಗ್ತಾನೆ ಇರ್ಬೋದು. ಇಷ್ಟಕ್ಕೂ ನಮ್ಮ ಪರಲೋಕದಲ್ಲಿ ನಮ್ಗೆ ಸಿಕ್ಕುವಂತಹ ಸ್ಥಾನ ಯಾವ್ದ್ರ ಮೇಲೆ ಡಿಪೆಂಡ್ ಆಗಿದೆ ಅಂದ್ರೆ, ಭೂಲೋಕದಲ್ಲಿ ಆತ್ಮಕ್ಕೆ ಸಂಬಂಧಪಟ್ಟಿರುವಂತಹ ವಿಚಾರದಲ್ಲಿ ನಾವು ಎಷ್ಟು ಬೆಳೆದಿದೀವಿ ಅನ್ನೋದ್ರ ಮೇಲೆ ಅಲ್ವಾ? ಪರಲೋಕದಲ್ಲಿ ನಾವು ಎಷ್ಟು ಮುಂದೆ ಇರ್ತೀವಿ, ಎಷ್ಟು ಹಿಂದೆ ಇರ್ತೀವಿ, ಯಾವ ಸ್ಥಾನ ಸಿಕ್ಕುತ್ತೆ ಅನ್ನುವಂತಹದ್ದು ಭೂಲೋಕದಲ್ಲಿ ನಾವು ಎಷ್ಟು ಬೆಳೆದಿದ್ದೀವಿ ಅನ್ನುವಂತಹದ್ರ ಮೇಲೆ ಡಿಪೆಂಡ್ ಆಗುತ್ತೆ. ನಿಶಾನ, ನಮ್ಮ ವಿಶ್ವಾಸದಲ್ಲಿ ನಾವು ಎಷ್ಟು ಬೆಳೆದಿದ್ದೀವಿ, ನಂಬಿಕೆಯಲ್ಲಿ ಎಷ್ಟು ಬೆಳೆದಿದ್ದೀವಿ, ವಾಕ್ಯದಲ್ಲಿ ಎಷ್ಟು ಬೆಳೆದಿದ್ದೀವಿ, ಇನ್ನೊಬ್ಬರಿಗೆ ಹೇಳುವಂತ ಹಂಬಲ ಇದೆಯಾ, ಹೆಚ್ಚಾಗಿದ್ಯಾ, ಎಷ್ಟ್ ಜನರಿಗೆ ಹೇಳ್ತಿದೀವಿ, ನಾವ್ ಕೇಳಿ ನಮ್ಮ ಹತ್ರನೇ ಇಟ್ಕೊಳ್ತಿದೀವ, ಮುಚ್ಚಿಟ್ಕೊಳ್ತಿದೀವ, ಇದ್ರ ಮೇಲೆಲ್ಲ ಡಿಪೆಂಡ್ ಆಗುತ್ತಲ್ವಾ? ಯೋಚನೆ ಮಾಡ್ಬೇಕಾಗತ್ತಲ್ವಾ? ಬೆಳೆಯುವಂತಹದ್ದು ಇಂಪಾರ್ಟೆಂಟ್, ತುಂಬಾ ಮುಖ್ಯವಾಗಿರುವಂತಹ ಬೆಳವಣಿಗೆ ಅನ್ನುವಂತಹದ್ದು ಕ್ರೈಸ್ತರ ಜೀವನದಲ್ಲಿ. ನೆಕ್ಸ್ಟ್, ನಾವೆಲ್ಲರೂ ಈಗ ಇಲ್ಲಿರುವಂತಹ ಎಲ್ಲರೂ ಸಹ ಗೂಗಲ್ ಮೀಟ್ ಅಲ್ಲಿ ಎಷ್ಟು ಜನ ಅಟೆಂಡ್ ಆಗ್ತಿದೀವೋ, ನಮ್ಮೆಲ್ಲರ ಬೆಳವಣಿಗೆಯ ಕುರಿತಂತೆ ಪ್ರಸ್ತುತ ಕಾಲದಲ್ಲಿ ನಾವೆಲ್ಲರೂ ತುಂಬಾ ಸಂತೋಷ ಪಡ್ತಿದೀವಿ. ನಮ್ಗೆ ಅರ್ಥ ಆಗುವಂತಹ ಭಾಷೆಯಲ್ಲಿ ಹೇಳ್ಬೇಕು ಅಂತ ಹೇಳಿದ್ರೆ, ನಾವೆಲ್ಲರೂ ಬೆಳೆದಿರುವುದರಿಂದನೇ ಈ ಹಂತಕ್ಕೆ ಬಂದಿದ್ದೀವಿ. ನಾವೆಲ್ಲರೂ ಸಹ ಗೂಗಲ್ ಮೀಟ್ ಅಲ್ಲಿರುವಂತಹ ನಾವೆಲ್ಲರೂ ಸಹ, ಕೇಳ್ತಿರುವಂತಹ ನೀವು ಎಲ್ಲರೂ ಸಹ ಬೆಳೆದಿರೋದಕ್ಕೆ ಇಲ್ಲಿ ತನಕ ಬಂದಿದ್ದೀವಿ. ನೀವು ಬೆಳೆದಿದ್ದೀರಾ ಇಲ್ಲ ಅಂತ ನಾನು ಖಂಡಿತವಾಗ್ಲೂ ಹೇಳ್ತಿಲ್ಲ. ಯಾಕಂದ್ರೆ ಒಂದು ಕಾಲದಲ್ಲಿ ನಾವೆಲ್ಲರೂ ಸಹ ಅನ್ಯ ಭಾಷೆ ಅನ್ನುವಂತಹದ್ದು ಅಥವಾ ಇನ್ನೊಂದು ಅಂತ ಅನ್ನುವಂತಹದ್ದು ನಾರ್ಮಲ್ ಆಗಿ ಈಗ ದೇವರ ಹತ್ರ ಎಲ್ಲವೂ ಕೇಳ್ಕೋಬೇಕು ಅಂತ ಅನ್ನುವಂತಹದ್ದು ಈ ಹಂತದಿಂದಲೇ ಬಂದಿರುವಂತಹದ್ದಲ್ವಾ? ಈ ಹಂತದಿಂದಲೇ ಬಂದಿರುವಂತಹದ್ದಲ್ವಾ? ಎಲ್ಲರೂ ಸಹ ಅನ್ಯ ಭಾಷೆ ಅದು ಇದು ಕುಣಿದಾಡುವಂತಹದ್ದು, ಜಂಪ್ ಮಾಡುವಂತಹದ್ದು ಈ ಹಂತದಿಂದಲೇ ಇಲ್ಲಿಗೆ ಬಂದಿರುವಂತಹದ್ದಲ್ವಾ ನಿಜವಾದ ವಾಕ್ಯದ ಕಡೆ? ಮೋಸ್ಟ್ ಆಫ್ ದೆಮ್, ಅಟ್ ಲೀಸ್ಟ್ ಅಂದ್ರೆ ಬಹುತೇಕ ಜನರು, 100 ಜನ ಇದ್ದಾರೆ ಅಂತ ಹೇಳಿದ್ರೆ ಇಲ್ಲಿ ಸುಮಾರು 75 ಜನ ಅಥವಾ 80 ಜನ ಯಾವ ಬ್ಯಾಕ್ ಗ್ರೌಂಡ್ ಇಂದ ಬಂದಿರುವಂತವರು ಅಂತ ಹೇಳಿದ್ರೆ ಹಿಂದೆ ಬೇರೆ ಬೇರೆ ರೀತಿಯಾಗಿ ಕ್ರೈಸ್ತರಾಗಿದ್ದಂತವರು. ಹೌದಾ? ವಾಕ್ಯ ಗೊತ್ತಿಲ್ಲದೆ ಕ್ರೈಸ್ತರು ಅಂತ ಹೇಳ್ಕೊಂಡಂತವರು. ನೆಕ್ಸ್ಟ್ ಅದಾದ ನಂತರ ಆರಾಧನೆ ಮಾಡ್ತಾ ಅನ್ಯ ಭಾಷೆಗಳನ್ನ ಮಾತಾಡ್ತಾ, ಗೊತ್ತಿಲ್ಲದೆ ಇದ್ರು ಏನೋ ಹಂಗೆ ಮಾತಾಡ್ತಾ ಕೂಗಾಡ್ತಾ, ಕಿರ್ಚಾಡ್ತಾ, ಎಗರಾಡ್ತಾ, ಜಂಪ್ ಮಾಡ್ತಾ, ಈ ರೀತಿಯಾಗಿ ಮತ್ತೆ ಕ್ರಿಸ್ಮಸ್ಗೆ ಡಾನ್ಸ್ ಗಳನ್ನ ಮಾಡ್ತಾ, ಆ ರೀತಿಯಾಗಿರುವಂತ ಸಭೆಗಳಿಂದಲೇ ಇಲ್ಲಿಗೆ ಈ ಹಂತಕ್ಕೆ ಬಂದು ನಿಂತಿರುವಂತವ್ರಲ್ವಾ ನಾವೆಲ್ಲರೂ ಸಹ. ಹೌದು, ಬೆಳೆದಿದ್ದೀವ, ಅಲ್ಲಿಂದ ಇಲ್ಲಿವರೆಗೂ ಬೆಳೆಸಿದಾರ ದೇವ್ರು? ಖಂಡಿತ. ಅಲ್ಲಿಂದ ಇಲ್ಲಿ ಬರ್ಬೇಕು ಅಂತ ಹೇಳಿದ್ರೆ ಅದನ್ನೇ ಅಲ್ವಾ ಬೆಳವಣಿಗೆ ಅಂತ ಕರೆಯುವಂತಹದ್ದು. ಪ್ರತಿನಿತ್ಯವೂ ನಿಜವಾದ ವಾಕ್ಯ ಯಾವುದು, ದೇವ್ರು ಹೇಗ್ ಬರ್ಸಿದಾರೆ ಈ ವಾಕ್ಯವನ್ನ, ನಿಜವಾಗ್ಲು ನಾವ್ ಇದನ್ನ ನಿಜವಾದ ರೀತಿಯಲ್ಲಿ ಅರ್ಥ ಮಾಡ್ಕೊಂಡಿದೀವ ಅಂತ ಹೇಳಿ ಪರಿಶೋಧನೆ ಮಾಡ್ಕೊಂಡು ಬೆಳೆದು ಇಲ್ಲಿಗೆ ಬಂದು ನಿಲ್ಸಿದಾರೆ ದೇವ್ರು. ಹೌದಾ? ಈಗ ಇಲ್ಲಿ ಮತ್ತೆ ನಮ್ಮ ಬಾಧ್ಯತೆ ಏನು? ಇಲ್ಲಿಂದ ಮತ್ತೆ ನಮ್ಮ ಬಾಧ್ಯತೆ ಏನು? ಮತ್ತೆ ಬೆಳೀತಾ ಹೋಗ್ತಿರ್ಬೇಕು. ಈಗ ಬೆಳೆದಿದ್ದೀವ ಅಂತ ಹೇಳಿ ಕೇಳಿದ್ರೆ ಬೆಳೆದಿದ್ದೀವಿ. ಸಾಕಾ ಅಂತ ಹೇಳಿ ಕೇಳಿದ್ರೆ ಇಲ್ಲ, ಬೆಳೀತಾ ಹೋಗ್ತಾನೆ ಇರ್ಬೇಕು. ಇಷ್ಟು ವರ್ಷ ಹೇಗ್ ಬೆಳ್ಕೊಂಡ್ ಬಂದಿದೀವೋ ಅದಕ್ಕಿಂತ ಡಬಲ್ ಸ್ಪೀಡ್ ಅಲ್ಲಿ ಬೆಳೀತಾ ಹೋಗ್ತಾನೆ ಇರ್ಬೇಕು ಮುಂದೆಯೂ ಸಹ. ಇಷ್ಟು ವರ್ಷ ಬೆಳೆದಿರುವಂತಹ ರೀತಿ ಬೇರೆ, ಇನ್ ಮುಂದೆ ಇವಾಗ ಜ್ಞಾನ ಗೊತ್ತಾಗಿದೆ ನಮಗೆ, ದೇವರು ಸುವಾಸನೆಯನ್ನ ನಮಗ್ ತಿಳಿಸ್ಕೊಟ್ಟಿದ್ದಾರೆ. ಈಗ ನಾವು ಬೆಳಿಬೇಕಾಗಿರುವಂತಹ ರೀತಿ ಬೇರೆ, ಬೆಳೀತಾ ಹೋಗ್ತಾನೆ ಇರ್ಬೇಕು. ಇಲ್ಲಿವರೆಗೂ ಬೆಳೆದಿರುವಂತಹ ವಿಚಾರದ ನಿಮಿತ್ತ ತುಂಬಾ ಸಂತೋಷ.
ಇನ್ ಮುಂದೆಲೂ ಬೆಳಿತಾನೆ ಇರ್ಬೇಕಲ್ವಾ? ಇನ್ನೊಂದು ಪ್ರಮುಖವಾಗಿರುವಂತಹ ವಿಚಾರ ಏನು ಅಂತ ಹೇಳಿದ್ರೆ, ಈಗ ನಾವು ಹಿಂದೆ ಹೇಗಿದ್ವೋ ಅಂದ್ರೆ ಸುಮಾರು ಭಕ್ತಿಯಲ್ಲಿ ಬರುವುದಕ್ಕಿಂತ ಮುಂಚೆ, ನಿಜವಾದ ವಾಕ್ಯ ನಮ್ಗೆ ಅರ್ಥ ಆಗುವುದಕ್ಕಿಂತ ಮುಂಚೆ ಕ್ರೈಸ್ತವ್ಯದಲ್ಲಿ ನಾವು ಹೇಗಿದ್ವೋ, ಕ್ರಿಸ್ಮಸ್ ಗಳಿಗೆ ಡಾನ್ಸ್ ಮಾಡುವಂತಹದ್ದು, ಇನ್ನೊಂದು ಮಾಡುವಂತಹದ್ದು, ಅಥವಾ ಅನ್ಯ ಭಾಷೆಗಳನ್ನ ಮಾತಾಡುವಂತಹದ್ದು, ನಾವ್ ಹೇಗಿದ್ವೋ ಒಂದು 10 ವರ್ಷದ ಹಿಂದೆ, ಹಾಗೆ ಯಾರಾದ್ರೂ ಇದಾರೆ ಅಂತ ಅನ್ಕೊಳ್ಳಿ ನಿಮ್ಮ ಪಕ್ಕದಲ್ಲಿ. ನೋಡಿ ಏನ್ ಅನ್ಕೋಬೇಕು? ನೀವು 10 ವರ್ಷದ ಹಿಂದೆ ಹೇಗಿದ್ರೋ ಹಾಗೆ ನಿಮ್ಮ ಪಕ್ಕದಲ್ಲಿ ಈಗ ಯಾರಾದ್ರೂ ಇದಾರೆ ಅಂತ ಅನ್ಕೊಳ್ಳಿ. ನೋಡಿ ಏನ್ ಅನ್ಕೋಬೇಕು? ಅವ್ರಕ್ಕಿಂತ ಹೆಚ್ಚಾಗಿ ಬೆಳೆದಿದ್ದೇವೆ ನಾವು ಅಂತ ಅನ್ಕೋಬೇಕು. ನೆಕ್ಸ್ಟ್ ಅವರ ಕುರಿತಂತೆ ಏನ್ ಅನ್ಕೋಬೇಕು? ಅವ್ರ ಬಗ್ಗೆ ಏನ್ ಅನ್ಕೋಬೇಕು? ಅವ್ರು ಇನ್ನ ಅಲ್ಲೇ ಇದ್ದಾರೆ ಅಂತ ತಿಳ್ಕೋಬೇಕು. ಅವ್ರ ಹತ್ರ ಹೋಗ್ಬಿಟ್ಟು ನೀವ್ ಪಾಪ ಮಾಡ್ತಿದ್ದೀರಾ, ನಿಮ್ಗೆ ಪಾಪ ಬರುತ್ತೆ, ನೀವು ನರ್ಕಕ್ಕೆ ಹೋಗ್ತೀರಾ ಅಂತ ಅನ್ನುವಂತ ಸರಿನಾ? ಅವರು ಬೆಳಿಬೇಕಂತ ಹೇಳಕ್ ಇಲ್ಲಿ ನಾವ್ ಅನ್ಕೊಬೇಕಾಗಿರುವಂತಹದ್ದು, ನಾವು ಮಾಡ್ಬೇಕಾಗಿರುವಂತ ಕೆಲಸ ಒಂದಿದೆ. ಅವರ ಬೆಳವಣಿಗೆಗೆ ತಕ್ಕಂತಹ ಯಾವ್ದಾದ್ರು ಮಾತನ್ನ ಹೇಳ್ಬೋದು. ಅವರು ಸಹ ಬೆಳಿಲಿಕ್ಕೆ, ಅವರು ಸಹ ನಮ್ಮ ತರ ಆಗ್ಲಿಕ್ಕೆ. ನಾವು 10 ವರ್ಷದ ಹಿಂದೆ ಹೇಗಿದ್ದೀವೋ ಅವ್ರು ಇವಾಗ ಹಂಗಿದ್ದಾರೆ. ನಾವ್ ಅವ್ರ ಹತ್ರ ಹೋಗ್ಬಿಟ್ಟು ಮಾಡ್ತಿರುವಂತಹ ತಪ್ಪು ನರ್ಕಕ್ಕೆ ಹೋಗ್ತೀಯಾ ಅಂತ ಅನ್ನುವುದರ ಬದಲು, ಅವರ ಬೆಳವಣಿಗೆಗೆ ಯಾವ ಮಾತು ಬೇಕೋ ಅದನ್ನ ಕೊಟ್ಟು ಪೋಷಿಸುವಂತಹದ್ದು, ಆ ಒಂದು ಆಪ್ಷನ್ ಇದೆ ನಮಗೆ. ಯಾಕೆಂದ್ರೆ ನಾವು ಸಹ ಅದೇ ಹಂತದಿಂದ ಅಲ್ವ ಬಂದಿರುವಂತಹದ್ದು ಇಲ್ಲಿಗೆ. ಅವರು ಸಹ ಬೆಳಿತಾರೆ. ಇನ್ನೂ ಒಂದ್ 5 ವರ್ಷ ಆದ ನಂತರ ಅವರು ಅದೇ ಹಂತಕ್ಕೆ ಹೋಗ್ಬೋದು, ಅಥವಾ ನಮ್ಗಿಂತ ಮುಂದೆ ಹೊರಟೋಗ್ಬೋದು, ನಮಗ್ ಗೊತ್ತಿಲ್ಲ. ನಾವು ಮಾಡ್ಬೇಕಾಗಿರುವಂತಹದ್ದು, ನಮ್ಮ ಕೈಯಲ್ಲಿರುವಂತಹ ಬಾಧ್ಯತೆ ಏನು, ಅವರ ಬೆಳವಣಿಗೆಗೆ ಭಕ್ತಿ ವೃತ್ತಿಯನ್ನುಂಟು ಮಾಡುವ ಮಾತುಗಳು. ಸತ್ಯವೇದದಲ್ಲಿ ಒಂದು ಮಾತನ್ನ ಓದ್ಕೊಳ್ತೇವೆ. ಆ ಮಾತುಗಳನ್ನ ಅವರಿಗೆ ಹೇಳುವಂತಹದ್ದು, ಅವರ ಬೆಳವಣಿಗೆಗೂ ಸಹ ಸಹಕಾರಿಗಳಾಗಿ ನೀರ್ ಹಾಕುವಂತವರು, ಗೊಬ್ಬರ ಹಾಕುವಂತವರಾಗಿ ಇರುವಂತಹದ್ದು. ಇದು ನಾವು ಮಾಡ್ಬೇಕಾಗಿರುವಂತ ಕೆಲಸ. ಅವ್ರನ್ನ ನೋಡಿ ನೀನು ನರ್ಕಕ್ಕೆ ಹೋಗ್ತೀಯಾ ಅಂದ್ರೆ, ದೇವ್ರು ನಮ್ಮನ್ನ ನೋಡಿ ಓದಿದ್ರೆ ನೀನು ನರ್ಕಕ್ಕೆ ಹೋಗ್ತೀಯಾ ಅಂದಿದ್ರೆ ನಾವು ಬೆಳೀತಿದ್ವಾ? ಇಲ್ಲಿ ಬರ್ತಿದ್ವಾ? ಇಲ್ಲ ಅಲ್ವಾ? ಅದಕ್ಕೋಸ್ಕರ ನಮ್ಮ ಪಕ್ಕದಲ್ಲಿರುವಂತವರನ್ನ ನೋಡಿದಾಗ ನಾವು ಅನ್ಕೊಬೇಕಾಗಿರುವಂತಹದ್ದು, ಇವರು ಹಂಬಲ ಇದೆ, ಅವ್ರ ಮನಸ್ಸಿನಲ್ಲಿ ಆಸೆ ಇದೆ, ಆದ್ರೆ ಬೆಳವಣಿಗೆಯ ಕೊರತೆ ಇದೆ. ಅವರು ಬಂದಂತಹ ಸ್ಥಾನದಲ್ಲಿ ಇದ್ಬಿಟ್ಟಿದ್ದಾರೆ, ಅಲ್ಲೇ ಒಂದೇ ಸ್ಥಾನದಲ್ಲಿದ್ದಾರೆ, ಸ್ಟೇಗ್ನೆಂಟ್ ಆಗಿ, ನದಿಯ ತರ ಪ್ರವಾಹವಾಗಿ ಉಕ್ಕಬೇಕು. ಸತ್ಯವೇದಲ್ಲಿ ನಾವು ಆ ಮಾತನ್ನು ಸಹ ಓದ್ಕೊಳ್ತೀವಿ. ಜಲ ನದಿಯ ತರ ಅಂದ್ರೆ ತೊರೆಯ ತರ ಶುರು ಆಗಿ ನದಿಯ ತರ ಹರಡಬೇಕು, ಅದಾಗ್ಬೇಕು. ಅದು ಹಂಗಾಗ್ತಿಲ್ಲ. ಅವ್ರ ವಿಚಾರದಲ್ಲಿ ನಿಂತ್ಕೊಂಡಿದೆ, ಒಂದೇ ಕಡೆ ನೀರು ನಿಂತ್ಕೊಂಡಿದೆ. ಅದು ಚಲಿಸ್ಬೇಕು ಅಂತ ಹೇಳಿದ್ರೆ ನಿಮ್ಮ ಕಡೆಯಿಂದ ಆ ಬೆಳವಣಿಗೆಯ ಮಾತುಗಳನ್ನ ಅವ್ರಿಗೆ ಹೇಳ್ಬೇಕು. ಹೌದಾ? ಯಾಕೆಂದ್ರೆ ಈ ಬೆಳವಣಿಗೆಯನ್ನ ನಮ್ಮ ಪಕ್ಕದಲ್ಲಿರುವಂತವ್ರು ಬೆಳೆದಿಲ್ಲ ಅಂತ ಹೇಳಿದಾಗ ನಮ್ಗೆ ಇನ್ನೊಂದ್ ತರ ಅನ್ನಿಸ್ಬಾರ್ದು. ಯಾಕೆಂದ್ರೆ ನಮ್ಮನ್ನ ದೇವರು ಪ್ರತಿನಿತ್ಯವೂ ಬೆಳೆಸ್ಕೊಂಡ್ ಬರ್ತಿರೋದ್ರಿಂದ ನಾವು ಸಹ ಇನ್ನೊಬ್ಬರ ಬೆಳವಣಿಗೆಗೆ ಕಾರಣಕರ್ತರಾಗಿರ್ಬೇಕು, ಸಹಕಾರಿಗಳಾಗಿರ್ಬೇಕು. ಅದಕ್ಕೆ ಬೇಕಾಗಿರುವಂತ ಅರೇಂಜ್ಮೆಂಟ್ಸ್ ಅನ್ನ ಮಾಡ್ಲಿಕ್ಕೆ ನೋಡ್ಬೇಕು. ಹೌದಾ? ಒಂದೇ ಸರಿ ನರ್ಕಕ್ಕೆ ಹೋಗ್ತೀನಿ ಮಾಡ್ತಿರುವಂತಹದ್ದೆಲ್ಲ ತಪ್ಪುಗಳೇ, ಪಾಪಗಳೇ ಅಂದ್ರೆ ಅವ್ರು ಏನಾಗ್ತಾರೆ? ಬೇಡ, ನಾವು ಮಾಡ್ತಿರುವಂತಹದ್ದೇ ಸರಿ, ನೀವು ಮಾಡ್ತಿರುವಂತಹದ್ದೇ ತಪ್ಪು ಅಂತ. ಹೌದಾ? ಇದನ್ನ ಮನಸ್ಸಲ್ಲಿ ಇಟ್ಕೊಳ್ಳಿ. ಓಕೆ, ಸಂದೇಶ ಮುಗಿತ್ತು. ಏನೇನ್ ಅರ್ಥ ಆಯ್ತು ನಮ್ಗೆ ಸಂದೇಶದಲ್ಲಿ? ಸಂದೇಶದಲ್ಲಿ ಏನೇನ್ ಅರ್ಥ ಆಯ್ತು? ನಾವು ದಿನೇ ದಿನೇ ಬೆಳಿಬೇಕು, ಆತ್ಮಿಕವಾದ ಜೀವನದಲ್ಲಿ ಅಭಿವೃದ್ಧಿಯನ್ನ ಕಾಣಬೇಕು. ಅಭಿವೃದ್ಧಿಯನ್ನ ಕಾಣಬೇಕು. ಆ ಬೆಳವಣಿಗೆ ಹೇಗಿರ್ಬೇಕು? ಕಾಂಪ್ರಿಹೆನ್ಸಿವ್ ಆಗಿರ್ಬೇಕು, ಎಲ್ಲಾ ಆಯಾಮಗಳಲ್ಲೂ ಇರ್ಬೇಕು. ಒಂದು ಆಯಾಮದಲ್ಲಿ ಮಾತ್ರ ಅಲ್ಲ. ಕ್ರೈಸ್ತರ ಜೀವನದಲ್ಲಿ ಸಾಕಷ್ಟು ಕ್ಷೇತ್ರಗಳಿದೆ ಅಂತ ನಾವೇನ್ ಮಾತಾಡ್ಕೊಂಡಿದ್ವಲ್ವಾ? ಆ ಎಲ್ಲಾ ಕ್ಷೇತ್ರದಲ್ಲೂ ಬೆಳಿಬೇಕು. ಎಲ್ಲಾ ಕ್ಷೇತ್ರದಲ್ಲೂ, ಅವಾಗ ಮಾತ್ರ ದೇವರಿಗೆ ಕೆಲಸಕ್ಕೆ ಬರ್ತೀವಿ. ಒಂದೇ ಕ್ಷೇತ್ರದಲ್ಲಿ ಬೆಳೆದ್ರೆ ನಮ್ಮಿಂದ ದೇವರಿಗೆ ಆಗುವಂತ ಉಪಯೋಗ ಏನೂ ಇಲ್ಲ. ಒಂದು ಕ್ಷೇತ್ರದ ಬದಲು ಇನ್ನೊಂದು ಕ್ಷೇತ್ರದಲ್ಲೇ ಇನ್ನೂ ಬೆಳಿತೀನಿ ಅಂತ ಹೇಳಿದ್ರು ಏನು ಪ್ರಯೋಜನ ಇಲ್ಲ. ಐಡಿಯಲ್ ಆಗಿ, ಆಪ್ಟಿಮಲ್ ಆಗಿ ಎಲ್ಲಾ ಕ್ಷೇತ್ರದಲ್ಲೂ ಬೆಳಿಬೇಕು. ಹೈಟ್ ಆಗ್ತಿದ್ದಾನೆ ನಿಮ್ ಮಗ, ವೆಯ್ಟು ಸೇರಿಸಿ ವೆಯ್ಟ್ ಜಾಸ್ತಿ ಆಗದೆ ಬರೀ ಹೈಟ್ ಆಗ್ತಿದಾರೆ ನಿಮ್ ಮಗ, ಹೇಗನ್ಸುತ್ತೆ ನಿಮಗೆ? ಸರಿ ಇರೋದಿಲ್ಲ ಅಲ್ವಾ ನೋಡ್ಲಿಕ್ಕೆ? ವೆಯ್ಟು ಜಾಸ್ತಿ ಆಗ್ಬೇಕು, ಹೈಟು ಜಾಸ್ತಿ ಆಗ್ಬೇಕು. ಇದೆರಡೂ ಸಹ ಒಟ್ಟೊಟ್ಟಿಗೆ ಆಗ್ಬೇಕು. ಹೈಟ್ ಎಷ್ಟಿದಾನೋ ವೆಯ್ಟು ಅದಕ್ಕೆ ತಕ್ಕಷ್ಟು ಇರ್ಬೇಕು. ವೆಯ್ಟ್ ಎಷ್ಟಿದೆಯೋ ಅದಕ್ಕೆ ತಕ್ಕಷ್ಟೇ ಹೈಟ್ ಇರ್ಬೇಕು. ಇದೆ ಅಲ್ವಾ ನೋಡ್ಲಿಕ್ಕೆ ಚಂದ, ಅಂದ? ದೇವ್ರಿಗೂ ಸಹ ಅದೇ ಬೇಕಾಗಿರುವಂತಹದ್ದು. ಆಪ್ಟಿಮಲ್ ಆಗಿ ಇದು ಎಷ್ಟಿದೆಯೋ ಅದು ಅಷ್ಟಿರ್ಬೇಕು. ಆದ್ರೆ ಎಲ್ಲ ಕಡಿಮೆ ಇರ್ಬೇಕು ಅಂತಲ್ಲ. ಭಕ್ತಿಯಲ್ಲಿ ನಾವು ಬೆಳಿತಿದೀವಿ, ನಂಬಿಕೆಯಲ್ಲಿ ಬೆಳಿತಿದೀವಿ, ಪ್ರಾರ್ಥನೆಯಲ್ಲಿ ಬೆಳಿತಿದೀವಿ, ವಾಕ್ಯದಲ್ಲಿ ಬೆಳಿತಿದೀವಿ, ಆರಾಧನೆಯಲ್ಲಿ ಬೆಳಿತಿದೀವಿ. ಈ ರೀತಿ ಎಲ್ಲಾ ಆಯಾಮಗಳು ಸಹ ಒಟ್ಟೊಟ್ಟಾಗಿ ಜೊತೆಯಾಗಿ ಬೆಳ್ಕೊಂಡು ಮುಂದೆ ಹೋಗ್ಬೇಕು. ಅದು ನಾವು ಈ ಸಂದೇಶದಿಂದ ಅರ್ಥ ಮಾಡ್ಕೊಂಡಿರುವಂತದ್ದು. ಬೆಳಿಲಿಲ್ಲ ಅಂತ ಹೇಳಿದ್ರೆ ನಿಮ್ಗೆ ಎಷ್ಟು ಗಾಬರಿ ಆಗುತ್ತೋ ನಿಮ್ಮ ಮಗ ಬೆಳಿಲಿಲ್ಲ ಅಂತ ಹೇಳಿದಾಗ ದೇವರಿಗೂ ಅಷ್ಟೇ ಗಾಬರಿ ಆಗುತ್ತೆ. ನೀವು ಡಾಕ್ಟರ್ ಹತ್ರ ಓಡ್ತೀರಾ ಅಲ್ವಾ ನಿಮ್ ಮಗನನ್ನ ಕರ್ಕೊಂಡು? ನಮ್ಮ ಮಗ ಬೆಳಿತಾನೆ ಇಲ್ಲ ಡಾಕ್ಟ್ರೇ, ಅವತ್ತಿಂದ ಹಿಂಗೆ ಇದ್ದಾನೆ, 3 ವರ್ಷ ಆಯ್ತು, ಒಂದ್ ಇಂಚು ಸಹ ಬೆಳೆದಿಲ್ಲ ಅಂತ ಕರ್ಕೊಂಡು ಓಡಿದ್ರೆ ನಿಮಗ್ ಗಾಬರಿ ಆಗಿರುತ್ತಲ್ವಾ?
ದೇವರಿಗೂ ಅಷ್ಟೇ ಗಾಬರಿ ಆಗುತ್ತೆ. ಎಲ್ಲಿ ನನ್ ಮಗ ನನ್ನನ್ನು ಬಿಟ್ಟು ಹೊರಟೋಗ್ತಾನೋ, ಎಲ್ಲಿ ನನ್ ಮಗ ಮತ್ತೆ ಹಿಂದೆ ಹೊರಟೋಗ್ತಾನೋ ಅನ್ನುವಂತಹ ಗಾಬರಿ ದೇವರಿಗೂ ಇರುತ್ತೆ. ಇದನ್ನ ನಮ್ಮ ಮನಸ್ಸಲ್ಲಿ ಇಟ್ಕೊಂಡು ಬೆಳೆಯುವುದಕ್ಕೆ, ನಮ್ಮ ಗ್ರೋತ್ ಅನ್ನ ಪ್ರತಿ ಹುಟ್ಟಿದ ಹಬ್ಬದ ದಿನದಂದು, ಪ್ರತಿ ತಿಂಗಳು ಸಹ ನಮ್ಮ ಗ್ರೋತ್ ಅನ್ನ, ನಮ್ಮ ಬೆಳವಣಿಗೆಯನ್ನ ನಾವು ಮೆಷರ್ ಮಾಡ್ಕೋಬೇಕು ಅಂತ ಹೇಳಿ ನಾವು ಮಾತಾಡ್ಕೊಂಡ್ವಲ್ವಾ. ಕಳೆದ ವರ್ಷ ಎಷ್ಟು ಕೋಪ ಆಯ್ತು, ಈ ವರ್ಷ ಎಷ್ಟು ಕೋಪ ಇದೆ. ಕಳೆದ ವರ್ಷ ಎಷ್ಟು ಜನರ ಮೇಲೆ ಹೊಟ್ಟೆ ಕಿಚ್ಚುಪಟ್ಟಿದ್ದೆ, ಈ ವರ್ಷ ಎಷ್ಟು ಜನರ ಮೇಲೆ ಹೊಟ್ಟೆ ಕಿಚ್ಚುಪಟ್ಟಿದ್ದೀನಿ. ಕಳೆದ ವರ್ಷ ಎಷ್ಟು ಪ್ರಾರ್ಥನೆ ಮಾಡ್ತಿದ್ದೆ, ಈ ವರ್ಷ ಎಷ್ಟು ಪ್ರಾರ್ಥನೆ ಮಾಡ್ತಿದ್ದೀನಿ. ಕಳೆದ ವರ್ಷ ಏನೇನ್ ಗೊತ್ತಿತ್ತು ನಂಗೆ ಸತ್ಯವೇದದಲ್ಲಿ, ಈ ವರ್ಷ ಏನೇನ್ ಗೊತ್ತಿದೆ. ಇದೆಲ್ಲವನ್ನು ಪರಿಶೋಧನೆ ಮಾಡ್ಕೊಂಡು ಮುಂದೆ ಹೋಗಿ ನಮ್ಮ ಜೀವನವನ್ನ ಪರಿಪೂರ್ಣವನ್ನಾಗಿಸಿಕೊಳ್ಳೋಣ ಅನ್ನುವಂತಹ ಹಂಬಲವನ್ನ ಹೊಂದಿ ನನ್ನ ಮಾತುಗಳನ್ನು ಮುಗಿಸ್ತಿದ್ದೀನಿ. ಕಣ್ಮುಚ್ಚಿ ಪ್ರಾರ್ಥನೆ ಮಾಡಿ ಮುಗಿಸ್ಕೊಳ್ಳಿ. ಪ್ರೀತಿಯುಳ್ಳ ಪರಲೋಕದಲ್ಲಿರುವ ನಮ್ಮ ತಂದೆಗೆ, ನೀವು ಕೊಟ್ಟಿರುವಂತಹ ಅತ್ಯದ್ಭುತವಾಗಿರುವಂತಹ ದಿನ, ನೀವು ನಮಗೆ ಹೇಳಿಕೊಟ್ಟಿರುವಂತಹ ಮಾತುಗಳು, ಇದೆಲ್ಲದರ ನಿಮಿತ್ತ ನಿಮ್ಮ ಕೃತಜ್ಞತೆಗಳು ಅಪ್ಪ. ಬೆಳವಣಿಗೆ ಕ್ರೈಸ್ತರ ಜೀವನದಲ್ಲಿ ಎಷ್ಟು ಪ್ರಮುಖವಾಗಿರುವಂತಹದ್ದು ಅಂತ ಅರ್ಥ ಮಾಡ್ಕೊಂಡಿದ್ದೀವಿ ಅಪ್ಪ. ಎಲ್ಲಾ ಆಯಾಮಗಳಲ್ಲೂ ಬೆಳಿಬೇಕು. ನಮ್ಮನ್ನ ನೀವು ಬೆಳೆದವರಾಗಿ ನೋಡುವಂತಹದ್ದು ನಿಮ್ಮ ಆಸೆ, ನಿಮ್ಮ ಆಕಾಂಕ್ಷೆ ಅನ್ನುವಂಥದ್ದು ನಮ್ಗೆ ಅರ್ಥ ಆಗಿದೆ ಅಪ್ಪ. ತಂದೆ ತಾಯಂದಿರೇ ಮಕ್ಕಳಿಗೆ 4 ಭಾಷೆ ಬರುತ್ತೆ ಅಂತ ಹೇಳಿದಾಗ ತಂದೆ ತಾಯಂದಿರಿಗಾಗುವಂತ ಸಂತೋಷಕ್ಕೆ ಮಿತಿ ಇರೋದಿಲ್ಲ. ಅಷ್ಟೊಂದು ಸಂತೋಷ ಆಗ್ತಿರುತ್ತೆ. ಯಾಕೆಂದ್ರೆ ನನ್ನ ಮಗ ಪ್ರಯೋಜಕನಾಗಿದ್ದಾನೆ, 4-6 ಭಾಷೆಗಳನ್ನ ಮಾತಾಡ್ತಾನೆ, ಸಾಕಷ್ಟು ಜ್ಞಾನವನ್ನ ಹೊಂದಿದ್ದಾನೆ ಅಂತ ಖುಷಿ ಪಡ್ತಿರ್ತಾರೆ ತಂದೆ ತಾಯಂದಿರಿ ಭೂಮಿಯ ಮೇಲೆ. ನಾವು ಸಹ ಬೆಳೆದ್ರೆ ನೀವೆಷ್ಟು ಆನಂದ ಪಡ್ತೀರಾ, ಬೇರೆ ಬೇರೆ ಆಯಾಮಗಳಲ್ಲಿ ಬೆಳೆದಾಗ ನೀವೆಷ್ಟು ಸಂತೋಷ ಪಡ್ತೀರಾ, ಖುಷಿ ಪಡ್ತೀರಾ ಅನ್ನುವಂಥದ್ದು ನಮ್ಗೆ ಅರ್ಥ ಆಗೈತೆ. ನಮ್ಮ ಬೆಳವಣಿಗೆಯನ್ನು ನಾವು ಅಳಿತಾ ಪ್ರತಿ ವರ್ಷವೂ ಪ್ರತಿ ತಿಂಗಳು ಸಹ ನಾವು ಹಿಂದೆ ಇದ್ದದ್ದಕ್ಕಿಂತ ಇನ್ನೂ ಉನ್ನತರಾಗಿದ್ದೀವ, ಇನ್ನೂ ಬೆಳೆದಿದ್ದೀವ, ಹಿಂದೆ ಇದ್ದಂತಹ ಪರಿಶುದ್ಧತ್ವಕ್ಕಿಂತ ಇನ್ನೂ ಹೆಚ್ಚಾದ ಪರಿಶುದ್ಧತ್ವವನ್ನ ಹೊಂದಿದೀವ. ಆ ಮಾತು ನಮ್ಮ ಜೀವನದಲ್ಲಿ ನೆರವೇರ್ತಿದ್ಯಾ, ಪರಿಶುದ್ಧರು ಇನ್ನೂ ಪರಿಶುದ್ಧರಾಗಬೇಕು ಅನ್ನುವಂತಹ ಮಾತು ನೆರವೇರ್ತಿದ್ಯಾ ಅನ್ನುವಂತಹದ್ರ ಪರಿಶೀಲನೆ ಮಾಡ್ತಾ ಯೇಸು ಕ್ರಿಸ್ತರ ಜೀವನದಲ್ಲಿ ದೇವರ ದಯೆ ಮತ್ತೆ ಮನುಷ್ಯರ ದಯೆ ಹೇಗ್ ಜಾಸ್ತಿ ಆಗ್ತಾ ಹೋಗ್ತಿತ್ತು, ಹಾಗೆ ನಮ್ಮ ಜೀವನದಲ್ಲೂ ಸಹ ಈ ದಯೆ, ನಿಮ್ಮ ದಯೆ ನಮ್ಮ ಮೇಲಿರುವಂತಹದ್ದು ಹೆಚ್ಚಾಗ್ತಾ ಹೋಗ್ಲಿಕ್ಕೆ ನಮ್ಗೆ ಬೇಕಾಗಿರುವಂತಹ ಶಕ್ತಿಯನ್ನ, ಬಲವನ್ನ, ಜ್ಞಾನವನ್ನ ಕೊಟ್ಟು ನಡೆಸಿ. ಕೇಳಿರುವಂತಹ ಪ್ರತಿಯೊಬ್ಬೊಬ್ಬರ ಜೀವನದಲ್ಲೂ ಅವ್ರು ಕೇಳಿರುವಂತಹ ಸಂದೇಶವನ್ನು ಅಳವಡಿಸ್ಕೊಂಡು ಬೇಕಾಗಿರುವಂತಹ ಅವಕಾಶವನ್ನ ಕೊಟ್ಟು ನಡೆಸಿ. ಹಾಗೆ ಇಲ್ಲಿ ನಡೀತಿರುವಂತಹ ಕಾರ್ಯಕ್ರಮದಂತೆ ಈ ಕಾರ್ಯಕ್ರಮದ ಆಯೋಜಕರು ಆಯೋಜನೆ ಮಾಡಿರುವಂತವರಿಗಿರುವಂತಹ ಆರ್ಥಿಕ ಅವಶ್ಯಕತೆಗಳು, ಅನಿವಾರ್ಯತೆಗಳು ಪ್ರತಿಯೊಂದನ್ನು ಸಹ ನೀವು ಪೂರೈಸ್ತೀರಾ ಅನ್ನುವಂತಹದನ್ನ ನಂಬುತ್ತಾ, ಹಾಗೆ ದೈವ ಸಂದೇಶವನ್ನು ಹಂಚ್ಲಿಕ್ಕೆ ಬಂದಿರುವಂತಹ ಎಲ್ಲ ದೈವ ಸಂದೇಶಕರು, ಅವರ ಆರೋಗ್ಯ, ಹಾಗೆ ಅವರು ಮುಂದೆ ಮಾತಾಡ್ಬೇಕಾಗಿರುವಂತಹ ಮಾತಿನ ನಿಮಿತ್ತ ಪರಿಶುದ್ಧಾತ್ಮರ ಸಹಾಯ ಇವೆಲ್ಲವನ್ನು ಕೊಟ್ಟು ನಡೆಸ್ತೀರಾ ಅನ್ನುವಂತಹದ್ದನ್ನ ನಂಬುತ್ತಾ, ಹಾಗೆ ಇವತ್ತು ಕೂಟದ ನಿಮಿತ್ತ, ಕೂಟಕ್ಕೆ ಬೇಕಾಗಿರುವಂತಹ ವಾತಾವರಣದ ನಿಮಿತ್ತ, ಬೇಕಾಗಿರುವಂತಹ ಪ್ರತಿ ಸೌಲಭ್ಯ ಸವಲತ್ತುಗಳ ನಿಮಿತ್ತ ಪ್ರಾರ್ಥಿಸ್ತಿದೀವಿ ಅಪ್ಪ. ಇವೆಲ್ಲವೂ ಸಹ ನಿಮ್ಮ ಸಾರಥ್ಯದಲ್ಲಿ ನೀವು ನಡೆಸ್ತೀರಾ ಅನ್ನುವಂತಹದನ್ನು ನಂಬುತ್ತಾ ನನ್ನ ಪ್ರಾರ್ಥನೆ ಯೇಸು ಕ್ರಿಸ್ತರ ನಾಮದಲ್ಲಿ ಸಮರ್ಪಿಸಿ ಬೇಡಿಕೊಳ್ಳುತ್ತಿದ್ದೇನೆ, ಪರಲೋಕದಲ್ಲಿರುವ ನಮ್ಮ ತಂದೆಯೇ, ಆಮೆನ್. ನಮ್ಮ ತಂದೆಯಾದ ದೇವರ ಪ್ರೀತಿ, ನಮ್ಮ ರಕ್ಷಕರು, ವಿಮೋಚಕರು, ಸ್ವತಃ ದೇವರು ಆಗಿರುವಂತಹ ಯೇಸು ಕ್ರಿಸ್ತರ ಕೃಪೆಯು, ಪರಿಶುದ್ಧಾತ್ಮ ದೇವರ ಅನ್ಯೋನ್ಯ ಸಹವಾಸ ಇಂದು ಎಂದು ಸದಾಕಾಲವು ನಮ್ಮೆಲ್ಲರೊಂದಿಗೂ ಇರಲಿ. ಆಮೆನ್.